TV1 News sponsored by Topco Zamzam BM Road, Kushalnagar, Karnataka. Volkswagen Showroom, Madikeri. Volkswagen, das Auto. Bharati Radio House, Madikeri, Gonigappa. ಮುಳಿಯಾ ಜುವೆಲ್ಸ್, ಶುದ್ಧತೆಯನ್ನು ಮೀರಿದ ಪರಿಪೂರ್ಣತೆಯ ಕಡೆಗೆ. Vandam Enterprises, Madikeri. ಪೃಥ್ವಿ ಗೋಲ್ಡ್, ಡೈಮಂಡ್, ಸಿಲ್ವರ್. Coolgurt Movers, Royal World, Mysore. ಕೈಕೊಟ್ಟ ಮುಂಗಾರು, ವರುಣನ ಕೃಪೆಗೆ ಭಾಗಮಂಡಲದಲ್ಲಿ ನಡೆಯಲಿದೆ ಪರ್ಜನ್ಯ ಜಪ. ಕುಶಾಲನಗರದಲ್ಲೂ ವಿಶೇಷ ಪೂಜೆ ಪ್ರಾರ್ಥನೆಗೆ ನಿರ್ಧಾರ. ಕೊಳಕು ನೀರು ಕೊಟ್ಟು ತಬ್ಬಿಬ್ಬಾದ ಮಡಿಕೇರಿ ನಗರಸಭೆ. ಕನ್ನಂಡಬಾಣೆ ಪಂಪ್ ಹೌಸ್ಗೆ ಕೊನೆಗೂ ದೊರಕಿತು ಕಾಯಕಲ್ಪ. ಎಂಬತ್ತಾರು ವರ್ಷದಲ್ಲೂ ಎಕ್ಸರ್ಸೈಸ್ ಮಾಡೋ ಜರ್ಮನ್ ಅಜ್ಜಿ, ಯುವತಿಯರನ್ನು ನಾಚಿಸುವ ಅಜ್ಜಿಯ ಜಿಮ್ನಾಸ್ಟಿಕ್ ಅಚ್ಚರಿ. ಮಳೆ ಕೊರತೆಯಿಂದ ಶುರುವಾಗಿದೆ ಕುಡಿಯುವ ನೀರಿನ ಸಮಸ್ಯೆ. ಮಡಿಕೇರಿ ಬಳಿಯ ಬೋಯ್ಕೇರಿಯಲ್ಲಿ ಕುಡಿಯುವ ನೀರಿಗೆ ಪರದಾಟ. ನಿರಂತರ ಅಕ್ರಮ ಗೋಸಾಗಾಟ ತಡೆಗಟ್ಟದಿದ್ದರೆ ಪೊಲೀಸ್ ಇಲಾಖೆ ವಿರುದ್ಧ ಉಗ್ರ ಪ್ರತಿಭಟನೆ. ವಿಶ್ವ ಹಿಂದೂ ಪರಿಷತ್ ಎಚ್ಚರಿಕೆ. ಹಲೋ, ನಾನು ಲೀನಶ್ರೀ. TV1 ನ್ಯೂಸ್ಗೆ ಸ್ವಾಗತ. ಮಳೆ ಕೈಕೊಟ್ಟ ಹಿನ್ನೆಲೆಯಲ್ಲಿ ವರುಣನ ಕೃಪೆಗಾಗಿ ವಿವಿಧ ಸಾಧು ಸಂತರು ಭಾಗಮಂಡಲದಲ್ಲಿ ಸೋಮವಾರ ಪರ್ಜನ್ಯ ಜಪಯಜ್ಞ ನಡೆಸಲು ಮುಂದಾಗಿದ್ದಾರೆ. ದೇಶದಲ್ಲಿ ಹೆಚ್ಚು ಮಳೆ ಬರಲಿ ಎಂಬ ಪ್ರಾರ್ಥನೆಯೊಂದಿಗೆ ಕಾವೇರಿ ಶುದ್ಧೀಕರಣದ ಸಂದೇಶವನ್ನು ಪರ್ಜನ್ಯ ಜಪ ಯಜ್ಞ ಸಂದರ್ಭ ಸಾರಲಾಗುತ್ತಿದೆ. ಕುಶಾಲನಗರದಲ್ಲೂ ಮಳೆಗಾಗಿ ಸಾಮೂಹಿಕ ಪ್ರಾರ್ಥನೆ, ವಿಶೇಷ ಪೂಜೆ ಸಲ್ಲಿಸಲಾಗುವುದೆಂದು ಗಣಪತಿ ದೇವಸ್ಥಾನ ಸೇವಾ ಸಮಿತಿ ಅಧ್ಯಕ್ಷ VN ವಸಂತಕುಮಾರ್ ತಿಳಿಸಿದ್ದಾರೆ. ಮುಂಗಾರು ಈ ಬಾರಿ ಸರಿಯಾಗಿಯೇ ಕೈಕೊಟ್ಟಿದೆ. ಜುಲೈ ಬಂದರೂ ಕೊಡಗು ಸೇರಿದಂತೆ ದೇಶದೆಲ್ಲೆಡೆ ಬರದ ಛಾಯೆ ಕಾಣುತ್ತಿದೆ. ಈ ಹಿನ್ನೆಲೆಯಲ್ಲಿ ಹೆಚ್ಚು ಮಳೆ ಮತ್ತು ಕಾವೇರಿ ಮೈದುಂಬಿ ಹರಿಯುವಂತಾಗಲಿ ಎಂದು ಪ್ರಾರ್ಥಿಸಿ ಜುಲೈ 7ರಂದು ಸೋಮವಾರ ಭಾಗಮಂಡಲದಲ್ಲಿ ಪರ್ಜನ್ಯ ಜಪ ಯಜ್ಞ ಹಮ್ಮಿಕೊಳ್ಳಲಾಗಿದೆ. ರಾಮೇಶ್ವರದ ಅಖಿಲ ಭಾರತೀಯ ಸನ್ಯಾಸಿ ಸಂಘ, ಶ್ರೀರಂಗಪಟ್ಟಣದ ಶ್ರೀ ಶಂಕರ ಪರಮಾನಂದ ಟ್ರಸ್ಟ್, ಶಾಶ್ವತಿ ಧಾರ್ಮಿಕ ಕ್ರಿಯಾ ಸಮಿತಿ, ಭಾಗಮಂಡಲದ ಕಾಶಿಮಠ, ತಲಕಾವೇರಿ ಭಾಗಮಂಡಲ ದೇವಾಲಯ ವ್ಯವಸ್ಥಾಪನಾ ಸಮಿತಿ ವತಿಯಿಂದ ಪರ್ಜನ್ಯ ಜಪಯಜ್ಞ ಜರುಗಲಿದೆ. ಗೋ ಗ್ರಾಮಸ್ಥರ ಅಭ್ಯುದಯ ಸಂಕಲ್ಪ ಕೂಡ ಈ ಸಂದರ್ಭ ಜರುಗಲಿದೆ. ಅಂತೆಯೇ ಗಂಗಾ ನದಿ ಶುದ್ಧೀಕರಣ ಯೋಜನೆಯಂತೆಯೇ ದಕ್ಷಿಣದ ಗಂಗೆ ಕಾವೇರಿ ನದಿಯ ಶುದ್ಧೀಕರಣಕ್ಕೂ ಪ್ರತ್ಯೇಕ ಯೋಜನೆ ರೂಪಿಸುವಂತೆ ಕೋರಿ ಕರ್ನಾಟಕ, ತಮಿಳುನಾಡಿನ ಸಾಧು ಸಂತರು, ಜನಪ್ರತಿನಿಧಿಗಳ ನಿಯೋಗ ಶೀಘ್ರದಲ್ಲಿಯೇ ಕೇಂದ್ರ ಸರ್ಕಾರದ ಬಳಿ ತೆರಳಲಿದೆ. ಭಾಗಮಂಡಲದಲ್ಲಿ ಸೋಮವಾರ ಬೆಳಗ್ಗೆ 8 ಗಂಟೆಯಿಂದ ಶ್ರೀರಂಗಪಟ್ಟಣದ ಶಾಶ್ವತಿ ಧಾರ್ಮಿಕ ಕ್ರಿಯಾ ಸಮಿತಿಯ ಅಧ್ಯಕ್ಷ ವೇದಬ್ರಹ್ಮ ಡಾಕ್ಟರ್ ಭಾನುಪ್ರಕಾಶ್ ಶರ್ಮಾ ನೇತೃತ್ವದಲ್ಲಿ ಆರಂಭವಾಗುವ ಪರ್ಜನ್ಯ ಜಪ ಯಜ್ಞದಲ್ಲಿ ಅನೇಕ ಗಣ್ಯರು ಪಾಲ್ಗೊಳ್ಳಲಿದ್ದಾರೆ. ಕಾವೇರಿ ಸಂರಕ್ಷಣೆಯೊಂದಿಗೆ ಪರಿಸರ ಸಂರಕ್ಷಣೆ ಕೂಡ ಅತ್ಯಂತವಾಗಿದ್ದು, ಈ ಹಿನ್ನೆಲೆಯಲ್ಲಿ ಪರ್ಜನ್ಯ ಜಪಯಜ್ಞ ಮಹತ್ವವಾಗಿದೆ ಎಂದು ಆಯೋಜಕರಾದ ಶ್ರೀರಂಗಪಟ್ಟಣದ ಶ್ರೀ ಶಂಕರ ಪರಮಾನಂದ ಟ್ರಸ್ಟ್ನ ಗಣೇಶ ಸ್ವರೂಪಾನಂದಗಿರಿ TV1ಗೆ ತಿಳಿಸಿದರು. दक्षिण गंगा कहने वाले कावेरी माँ, तले कावेरी, अगस्त्य मुनि और गणेश का देन है. तो ऐसे कावेरी का पवित्र नदी तले कावेरी से लेकर बूमबुगार तक जहाँ जहाँ बहती है वहाँ पर शैव वैष्णव का बहुत से अपना धर्म का और पंथ का, ऐसे महापुरुषों का, नायनमार आಳ್ವಾर का वहाँ पर जन्म और हमको मार्गदर्शन करने का एक श्रृंखला चली है. इसलिए इस नदी को अभी आज कितना कष्ट है, कितना मुश्किल में है. माँ नदी के पास गए तो एकदम बहुत गंदा स्मेल आती है, नहाने से रोग आती है, पीने से बहुत से लोग डेंगू, पीलिया, ऐसे कुछ कैंसर आके मरे हैं. उसका कोई चिंता नहीं है. सरकार भी डायरेक्ट मिलाना ड्रेनेज. इसलिए हम चाहते हैं ये हमारा माँ का सप्ता नदी जितना भी है ये सब हम पूछते हैं. नदी जीवन का आधार है.
इस नदी को पवित्रता करना, स्वच्छता करना बोलकर संत मंडल अखिल भारतीय संन्यास संघ करके जहाँ जहाँ नदी के किनारे मंदिर है वहाँ पर कावेरी का आरती अर्चना करना, ये हमने कार्यक्रम करना। अभी बारिश के लिए भी बहुत बड़ा कार्यक्रम तले कावेरी, जहाँ कावेरी का ಕಾವೇರಿ ಸಂರಕ್ಷಣೆಯ ನಿಟ್ಟಿನಲ್ಲಿ ಕುಶಾಲನಗರದ ಮಾತೆ ಕಾವೇರಿ ಮಹಾ ಆರತಿ ಬಳಗ ಈಗಾಗಲೇ ಅನೇಕ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಪರ್ಜನ್ಯ ಜಪಯಜ್ಞಕ್ಕೆ ಸಹಕಾರ ನೀಡುತ್ತಿರುವುದಾಗಿ ಎಂಎನ್ ಚಂದ್ರಮೋಹನ್ ಟಿವಿ1ಗೆ ತಿಳಿಸಿದರು. ಮಳೆಗಾಗಿ ಪ್ರಾರ್ಥಿಸಿ ಅಖಿಲ ಭಾರತ ಸನ್ಯಾಸಿಗಳ ಸಂಘದ ಸಾಧು ಸಂತರ ತಂಡ ತಮಿಳುನಾಡು ಹಾಗೂ ಆಂಧ್ರ ಪ್ರದೇಶ, ಕರ್ನಾಟಕ ಹಾಗೂ ಕೊಡಗು ಜಿಲ್ಲೆಯ ಮಠಾಧೀಶರು ಸೇರಿದಂತೆ ಒಂದು ಪರ್ಜನ್ಯ ತಪ ಯಜ್ಞ ಅಂತ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಈ ಪೂಜಾ ಕಾರ್ಯಕ್ರಮದಲ್ಲಿ ಇಲ್ಲಿಯ ಯಾಕಂದರೆ ಭಕ್ತಾದಿಗಳು ಕೂಡ ಪಾಲ್ಗೊಳ್ತಾರೆ. ತಲಕಾವೇರಿಯಲ್ಲಿ ಜುಲೈ 7ರಂದು ಬೆಳಗ್ಗೆ 8 ಗಂಟೆಯಿಂದ ಮಧ್ಯಾಹ್ನ 12:30 ಗಂಟೆ ತನಕ ಈ ಒಂದು ಯಜ್ಞ ನಡೆಯಲಿದೆ. ಅದಕ್ಕೆ ಜೊತೆಗೆ ಈ ಹಿಂದಿನ ದಿನ ಈ ತಲಕಾವೇರಿ ಇಲ್ಲಿ ಭಾಗಮಂಡಲದ ಸಂಗಮದಲ್ಲಿ ಒಂದು ಮಹಾಆರತಿ ಕಾರ್ಯಕ್ರಮ ಕೂಡ ಈ 6ನೇ ತಾರೀಕು ಭಾನುವಾರ ಸಂಜೆ 6 ಗಂಟೆಗೆ ಅಲ್ಲಿಯ ನಾಗರಿಕರು ಭಕ್ತಾದಿಗಳೆಲ್ಲ ಸೇರಿ ಮಹಾಆರತಿ ಕಾರ್ಯಕ್ರಮ. ರೈತರು ಮಳೆಗಾಗಿ ಮುಗಿಲು ನೋಡುತ್ತಿದ್ದು ಪೂಜೆ ಹವನಗಳಿಂದ ವರುಣ ಕೃಪೆ ತೋರಬಹುದೆಂಬ ನಿರೀಕ್ಷೆ ಆಸ್ತಿಕರಲ್ಲಿದೆ. ಹೀಗಾಗಿ ಪರ್ಜನ್ಯ ಜಪ ಹೋಮ ಆಯೋಜಿಸಲಾಗಿದೆ. ಕುಶಾಲನಗರ ಗಣಪತಿ ದೇವಾಲಯ ಸಮಿತಿಯ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ದೇವಾಲಯ ಸಮಿತಿಯ ಅಧ್ಯಕ್ಷ ವಿಎನ್ ವಸಂತಕುಮಾರ್, ಈ ಬಾರಿ ಬಹುತೇಕ ಎಲ್ಲಾ ಭಾಗಗಳಲ್ಲಿ ಕಡಿಮೆ ಮಳೆಯಾಗಿದೆ. ಅದರಲ್ಲೂ ಕೊಡಗಿನಲ್ಲಿ ಬರದ ಛಾಯೆ ಆವರಿಸುವ ಮುನ್ಸೂಚನೆ ಕಂಡುಬರುತ್ತಿದೆ. ಮುಂಗಾರು ಬೆಳೆಗಳಿಗೆ, ಕುಡಿಯುವ ನೀರಿಗೆ, ವಿದ್ಯುತ್ ಉತ್ಪಾದನೆಗೆ ಮಳೆಯೇ ಆಧಾರವಾಗಿರೋದ್ರಿಂದ ಬರಗಾಲದ ಸಂಕಷ್ಟದಿಂದ ಪಾರಾಗಲು ವರುಣ ದೇವನನ್ನ ಪ್ರಾರ್ಥಿಸುವುದೇ ಉಳಿದಿರುವ ದಾರಿ ಎಂದು ಹೇಳಿದರು. ಲೋಕ ಕಲ್ಯಾಣಾರ್ಥವಾಗಿ ಜುಲೈ 4ರಂದು ಬೆಳಗ್ಗೆ 9 ಗಂಟೆಗೆ ಕುಶಾಲನಗರದ ಗಣಪತಿ ದೇವಾಲಯದಲ್ಲಿ ಶತರುದ್ರ ಪಾರಾಯಣ, ರುದ್ರಹೋಮ, ವರುಣ ಸೂಕ್ತ ಪಾರಾಯಣ, ವರುಣ ಜಪ, ಅಭಿಷೇಕ ಹಾಗೂ ಮಹಾಪೂಜೆಯನ್ನು ಏರ್ಪಡಿಸಲಾಗಿದೆ. ಮಧ್ಯಾಹ್ನ 12:30ಕ್ಕೆ ಹೋಮದ ಬಳಿಕ ಪ್ರಸಾದ ವಿನಿಯೋಗ ಇರುತ್ತದೆ. ಅಂದು ಕುಶಾಲನಗರದ ಎಲ್ಲ ಮಸೀದಿ ಮತ್ತು ಚರ್ಚ್ಗಳಲ್ಲಿ ಮಳೆಗಾಗಿ ಧರ್ಮಭೇದವನ್ನ ಮರೆತು ವಿಶೇಷ ಪ್ರಾರ್ಥನೆ ಸಲ್ಲಿಸುವಂತೆ ವಸಂತಕುಮಾರ್ ಕೋರಿದ್ದಾರೆ. ಮಳೆ ಬಂದು ದೇಶ ಸಮೃದ್ಧಿಯಾಗಲಿ ಅಂತ ಈ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ. ನಿಮ್ಮ ಮೂಲಕ ಇಡೀ ದೇವಸ್ಥಾನಗಳಲ್ಲಿ ಪೂಜೆಯನ್ನು, ವಿಶೇಷ ಪೂಜೆಯನ್ನು ಮಾಡಿ 12 ಗಂಟೆಗೆ ಮಹಾಮಂಗಳಾರತಿಯನ್ನು ಈ ದೇವರಿಗೆ ಪ್ರಾರ್ಥನೆ ಸಲ್ಲಿಸಿ ಮಳೆ ಬರುವಂತೆ ಕೋರಿಕೊಳ್ಳುವಂತೆ ಅವ್ರನ್ನ ಪ್ರಾರ್ಥನೆ ಇದು ಮಾಡಿಕೊಂಡಿದ್ದೇವೆ. ಎಲ್ಲ ದೇವಸ್ಥಾನದವರೆಗೂ ತಿಳಿಸಿದ್ದೇವೆ. ಅದೇ ರೀತಿ ಇದು ಮಳೆ ಒಂದು ಜನಾಂಗಕ್ಕಲ್ಲ, ಒಂದು ಸಮುದಾಯಕ್ಕಲ್ಲ. ಅದಕ್ಕೋಸ್ಕರ ಮಸೀದಿಗಳಿಗೂ ಸಮೇತ ನಾವು ಒಂದು ಕರಪತ್ರವನ್ನು ಕಳಿಸಿ ಕೋರಿಕೆಯನ್ನು ಸಲ್ಲಿಸಿದ್ದೇವೆ. ಮಸೀದಿ ಮತ್ತು ಚರ್ಚ್ಗಳಲ್ಲಿ ಸಮೇತ ಶುಕ್ರವಾರದ ದಿವಸ ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಮಳೆ ಬರುವಂತೆ, ಮಳೆ ಬರಲು ಅವರವರ ನಂಬಿಕೆ. ಈ ಸಂದರ್ಭ ದೇವಾಲಯ ಸಮಿತಿ ಉಪಾಧ್ಯಕ್ಷ ವಿಡಿ ಪುಂಡರೀಕಾಕ್ಷ, ಕಾರ್ಯದರ್ಶಿ ಶ್ರೀನಿವಾಸ್ ರಾವ್ ಹಾಜರಿದ್ದರು. ಟಿವಿ1 ನ್ಯೂಸ್, ಮಡಿಕೇರಿ ಮತ್ತು ಕುಶಾಲನಗರ್ ಬ್ಯೂರೋ. ಮಡಿಕೇರಿಯ ಕನ್ನಂಡಬಣೆ ಪಂಪ್ ಹೌಸ್ನಿಂದ ಕಲುಷಿತ ನೀರು ಪೂರೈಕೆ ಮಾಡಿ ಜನತೆಯಿಂದ ತೀವ್ರ ಆಕ್ಷೇಪಕ್ಕೆ ತುತ್ತಾಗಿದ್ದ ನಗರಸಭೆ ಕೊನೆಗೂ ನಿದ್ರೆಯಿಂದ ಎದ್ದಿದೆ. ಸಂಪೂರ್ಣ ಹೂಳು ತುಂಬಿ ನಿರ್ಲಕ್ಷ್ಯಕ್ಕೆ ತುತ್ತಾಗಿದ್ದ ಪಂಪ್ ಹೌಸ್ನ ತೆರೆದ ಬಾವಿ ಮತ್ತು ಫಿಲ್ಟರ್ ಟ್ಯಾಂಕ್ಗಳ ಹೂಳೆತ್ತಲಾಗುತ್ತಿದೆ. ಮಾತ್ರವಲ್ಲದೆ ಕುಡಿಯುವ ನೀರನ್ನು ಕಲುಷಿತಗೊಳಿಸಿದ ವ್ಯಕ್ತಿಗಳಿಗಾಗಿ ನೋಟಿಸ್ ನೀಡಲು ನಗರಸಭೆ ಮುಂದಾಗಿದೆ. ಮಡಿಕೇರಿ ಕನ್ನಡಬಾಣೆ ಪಂಪ್ ಹೌಸ್ನಿಂದ ಕಲುಷಿತ ನೀರು ಪೂರೈಕೆಯಾಗುತ್ತಿರುವ ಬಗ್ಗೆ ಸಾರ್ವಜನಿಕರು ಆಕ್ಷೇಪಿಸಿದ ಹಿನ್ನೆಲೆಯಲ್ಲಿ ನಿದ್ರೆಯಿಂದೆದ್ದ ನಗರಸಭೆ ಪಂಪ್ ಹೌಸ್ನ ಶುಚಿಗೊಳಿಸಲು ಮುಂದಾಗಿದೆ. ಕಳೆದ ಹಲವು ಸಮಯಗಳಿಂದ ಕಾಯಕಲ್ಪ ಕಾಣದೆ ಮಣ್ಣು ಪಾಲಾಗಿದ್ದ ಫಿಲ್ಟರ್ ಟ್ಯಾಂಕ್, ಪಂಪ್ ಹೌಸ್ಗೆ ಹರಿದು ಬರುವ ಜಲಮೂಲದ ನೀರನ್ನು ಸರಾಗವಾಗಿ ಹರಿಯಲು ಚರಂಡಿ ವ್ಯವಸ್ಥೆ ಮಾಡಲಾಯಿತು. ನಗರಸಭೆಯ 10ಕ್ಕೂ ಹೆಚ್ಚು ಸಿಬ್ಬಂದಿಗಳು ಸ್ವಚ್ಛತಾ ಕಾರ್ಯದಲ್ಲಿ ತೊಡಗಿಸಿಕೊಂಡರು. ನಗರಸಭಾ ಅಧ್ಯಕ್ಷೆ ಜುಲೇಖಾ ಬಿ, ಇಂಜಿನಿಯರ್ ಶಿವಕುಮಾರ್, ನಗರಸಭಾ ಸದಸ್ಯೆ ಸಂಗೀತ ಪ್ರಸನ್ನ ಸ್ಥಳದಲ್ಲೇ ಹಾಜರಿದ್ದು ಸ್ವಚ್ಛತಾ ಕಾರ್ಯವನ್ನು ಪರಿಶೀಲನೆ ನಡೆಸಿದರು. ಈ ಸಂದರ್ಭ ಟಿವಿ1ನೊಂದಿಗೆ ಪ್ರತಿಕ್ರಿಯಿಸಿದ ನಗರಸಭಾ ಅಧ್ಯಕ್ಷೆ ಜುಲೇಖಾ ಬಿ, ಹಲವು ದಿನಗಳಿಂದ ಕಲುಷಿತ ನೀರು ಪೂರೈಕೆಯಾಗುತ್ತಿರುವ ಬಗ್ಗೆ ದೂರುಗಳು ಬಂದಿವೆ. ಮಾತ್ರವಲ್ಲದೆ ಕನ್ನಡಬಾಣೆ ಪಂಪ್ ಹೌಸ್ ಅನ್ನು ಪರಿಶೀಲಿಸಿ ಹೂಳೆತ್ತಲು ಕ್ರಮ ಕೈಗೊಳ್ಳಲಾಗಿದೆ. ನೀರು ಪೂರೈಕೆ ಮಾಡುವ 3 ಪಂಪ್ ಹೌಸ್ಗಳನ್ನು ಹೂಳೆತ್ತುವ ಕಾರ್ಯಕ್ಕೆ ಗುರುತಿಸಲಾಗಿದೆ ಎಂದು ತಿಳಿಸಿದರು. ಲೇಟ್ ಆಯಿತು, ಆದರೂ ಕೂಡ ನಿನ್ನೆ ಕೂಡ ನಾವು ಬೆಳಗ್ಗೆ ಬಂದು ಅದನ್ನು ವೀಕ್ಷಣೆ ಮಾಡಿ ಹೋಗಿದ್ದೇವೆ. ಕಾಡು ಕಡಿದು ಸುತ್ತ ಕ್ಲೀನ್ ಮಾಡಿಸಿ ನಾವು ಅದಕ್ಕೆ ಏನಿದೆ ಅದಕ್ಕೆ ಒಂದು ನೀರು ಬಂದು ಸೇರುವಂಥ ಒಂದು ಪ್ರದೇಶ ಆಗಿದೆ ಬೇರೆ ಕಡೆಯಿಂದ, ಮತ್ತು ಅಲ್ಲಿ ಒಂದು ಲೇಔಟ್ ಮಾಡಿದ್ದಾರೆ. ಅದರದ್ದು ಮಣ್ಣು ಕೂಡ ಬಂದು ಅದಕ್ಕೆ ಸೇರ್ತಾ ಇತ್ತು. ಏನು ಕೆಲಸ ಮಾಡಬೇಕು ಆ ಕೆಲಸನ ನಾವು ತೃಪ್ತಿಕರವಾಗಿ ಮಾಡ್ತಾನೆ ಇದ್ದೀವಿ. ನಾನು ಮತ್ತು ಆಯುಕ್ತರು ಕೂಡ ಮತ್ತು ಸದಸ್ಯರುಗಳು ಎಲ್ಲರೂ ಯಾವ ಒಂದು ಕೆಲಸವನ್ನು ಮಾಡಬೇಕಾದ್ರೂ ನಾವು ಅಲ್ಲಿ ನಗರಸಭೆಯಲ್ಲಿ ಕೂತು ನಾವು ಅದನ್ನು ಮಾತಾಡ್ತಿರ್ತೇವೆ. ಸಂಗೀತ ಪ್ರಸನ್ನ ಮಾತನಾಡಿ, ಈ ಹಿಂದೆಯೇ ಪಂಪ್ ಹೌಸ್ನ ಹೂಳೆತ್ತುವ ಕಾರ್ಯಕ್ಕೆ ಖಾಸಗಿ ಗುತ್ತಿಗೆದಾರ ಸಂಸ್ಥೆಯೊಂದಿಗೆ ವ್ಯವಹರಿಸಲಾಗಿದೆ. ಅದಕ್ಕೆ ಬೇರೆ ವಾರ್ಡ್ನ ಸದಸ್ಯರಾದ ಕೆಎಸ್ ರಮೇಶ್ ಅನವಶ್ಯಕವಾಗಿ 19ನೇ ವಾರ್ಡ್ನ ಬಗ್ಗೆ ಮೂಗು ತೂರಿಸುತ್ತಿದ್ದಾರೆ.
19ನೇ ವಾರ್ಡ್ನ ಹಲವು ಕಾಮಗಾರಿ ನಡೆಸಲು ಈಗಾಗಲೇ ನಿರ್ಧರಿಸಲಾಗಿದೆ. ಕುಸಿಯುತ್ತಿರುವ ರಸ್ತೆಗೆ ತಡೆಗೋಡೆ, ಕುಡಿಯುವ ನೀರಿನ ಪೂರೈಕೆಗೆ ನೂತನ ಪೈಪ್ಲೈನ್ ಮತ್ತಿತರ ಕಾಮಗಾರಿಗಳು ತುರ್ತಾಗಿ ನಡೆಯಬೇಕಿದೆ. ಹಂತ ಹಂತವಾಗಿ 19ನೇ ವಾರ್ಡ್ನ ಅಭಿವೃದ್ಧಿಗೆ ಶ್ರಮಿಸಲಾಗುತ್ತದೆ ಎಂದು ಸಂಗೀತಾ ಪ್ರಸನ್ನ ತಿಳಿಸಿದರು. ಒಂದು 19ನೇ ವಾರ್ಡಿನ ಸದಸ್ಯರಾದ ಶ್ರೀಮಾನ್ KS ರಮೇಶ್ ರವರು ದಿಢೀರಾಗಿ ಮಾಧ್ಯಮದವ್ರನ್ನ ಕರ್ಕೊಂಡ್ಬಂದು ಇಲ್ಲಿ ಒಂದು ಪ್ರತಿಭಟನೆ ಮಾಡಿದ್ರು. ಅದು ನನ್ನ ಗಮನಕ್ಕೆ, ಅಂದರೆ ನಾನು ಇಲ್ಲಿ ಎಲೆಕ್ಟೆಡ್ ಒಂದು ಮೆಂಬರ್ ಅಂತ ಮರ್ತು ಬಿಟ್ಟು ಅವ್ರು ಮಾಡಿದಾರೋ ಅಥವಾ ಅವ್ರದೇ ಏರಿಯಾ ಅಂತ ಅಂದ್ಕೊಂಡು ಮಾಡಿದಾರೋ ಗೊತ್ತಿಲ್ಲ. ಇನ್ನು ಮೇಲೆ ದಯವಿಟ್ಟು ಯಾವುದಾದ್ರೂ ಒಂದು ಮೆಂಬರು ಬೇರೆ ವಾರ್ಡಿಗೆ ಹೋಗಿ ಕೆಲಸ ಮಾಡೋಕ್ಕಿಂತ ಮೊದಲು ಕೆಲಸ ಇರೋದನ್ನು ಆ ಗೆದ್ದ ಒಂದು ಮೆಂಬರ್ಗೆ, ಕೌನ್ಸಿಲರ್ಗೆ ತಿಳಿಸೋದು ತುಂಬ ಮುಖ್ಯ. ಇದಲ್ಲದೆ ನಾನು ಕಮಿಷನರ್ಗೆ ಆಲ್ರೆಡಿ ನಾನು ಕನ್ನಡ ಬಾಣೆ ಓಡೋ ಸಮಯದಿಂದ ಬರುವಾಗ ಒಂದು ರೋಡ್ ಅಗಲೀಕರಣ ಮಾತಾಡಿದ್ದೀನಿ, ಅದನ್ನ ತೋರಿಸಿದ್ದೀನಿ. ಇಂಜಿನಿಯರ್ ಅವರು ಬಂದು ಎಲ್ಲ ಒಂದು ಎಸ್ಟಿಮೇಷನ್ ಮಾಡ್ತಾ ಇದ್ದಾರೆ. ಜೊತೆಗೆ ಒಂದು ಗೀತಾ ಅವ್ರ ಮನೆ ಒಂದು ತಡೆಗೋಡೆ, ಆ ತಡೆಗೋಡೆ ಹೇಗೆ ಅಂತ ಹೇಳಿದ್ರೆ ಪ್ರತಿ ವರ್ಷ ಟ್ಯಾಂಕರ್ ಬರುವಾಗಲೂ ಅವರು ಪ್ರತಿಭಟನೆ ಮಾಡ್ತಾರೆ. ಸಣ್ಣ ರೋಡು, ಇದು ಮೇನ್ ರೋಡ್, ಒಂದೇ ಒಂದು ರಸ್ತೆ ಇರೋದು. ಆ ರಸ್ತೆಯಲ್ಲಿ ಶಾಲಾ ಮಕ್ಕಳಿಂದ ಹಿಡಿದು ಎಲ್ಲ ಕನ್ನಡ ಮನೆ ನಾಗರಿಕರು ಅದೇ ರೋಡಿಂದ ಓಡಾಡಬೇಕು. ನಿವೇಶನ ಸಬತಟ್ಟುಗೊಳಿಸಿ ಕುಡಿಯುವ ನೀರಿಗೆ ಅಡ್ಡಿಯಾದ ಜಾಗದ ಮಾಲೀಕರ ವಿರುದ್ಧ ನಗರಸಭೆ ನೋಟಿಸ್ ಜಾರಿ ಮಾಡಲಿದೆ ಎಂದು ಸಂಗೀತಾ ಪ್ರಸನ್ನ ತಿಳಿಸಿದರು. TV1 ನ್ಯೂಸ್, ಮಡಿಕೇರಿ. ಈಗಿನ ಕಾಲದಲ್ಲಿ 30 ದಾಟಿದ್ರೆ ಸಾಕು, ಅಯ್ಯೋ ನಂಗೆ ವಯಸ್ಸಾಯ್ತು, ಬೆನ್ನು ನೋವು, ಕೈ ನೋವು, ಕಾಲ್ ನೋವು ಅಂತೆಲ್ಲ ಕೊರಗ್ತಾರೆ. ಆದ್ರೆ ಇಲ್ಲೋರ್ವ ಮಹಿಳೆ 86 ವರ್ಷವಾದ್ರೂ ಮೈ ನೋವು, ಕೈ ನೋವು ಅಂತ ಕೊರಗದೆ ಜಿಮ್ನಾಸ್ಟಿಕ್ ಸಾಧನೆ ಮಾಡಿದ್ದಾರೆ. ಜರ್ಮನ್ ಮಹಿಳೆಯ ಈ ಗಿನ್ನಿಸ್ ದಾಖಲೆಯ ವಿಶಿಷ್ಟ ಸಾಧನೆಯ ಒಂದು ಲುಕ್ ಇಲ್ಲಿದೆ ನೋಡಿ. ಏನ್ ಹೆಂಗಸ್ರಪ್ಪ, 30 ವರ್ಷ ದಾಟಿದ್ರೆ ಸಾಕು ಮೈ ನೋವು, ಕೈ ನೋವು, ಬೆನ್ನೆ ಬರೋದಿಲ್ಲ ಅಂತೆಲ್ಲ ಕೊರಗೋದು ಸಾಮಾನ್ಯ. ಆದ್ರೆ ಇಲ್ಲೋರ್ವ ಮಹಿಳೆಗೆ 80 ವರ್ಷವಾದರೂ ಸಾಧನೆಗೆ ಏನು ಕಡಿಮೆ ಇಲ್ಲದಂತೆ ದೈಹಿಕ ಅಂಗಸಾಧನೆಯಲ್ಲಿ ಸಕ್ರಿಯರಾಗಿದ್ದಾರೆ. ಜರ್ಮನ್ನ ಜೋಹಾನ್ನ ಕ್ರಾಸ್ಟ್ ಎಂಬ ಮಹಿಳೆ ವೈವಿಧ್ಯಮಯ ಜಿಮ್ನಾಸ್ಟಿಕ್ ಮಾಡ್ತಾ ತನ್ನ ದೇಹದ ಆರೋಗ್ಯನ ಕಾಪಾಡಿಕೊಂಡಿರೋದಲ್ಲದೆ ಇತರರಿಗೂ ಮಾದರಿಯಾಗಿ ಜೀವಿಸ್ತಿದ್ದಾಳೆ. ಇಷ್ಟಕ್ಕೂ ಈ ಹೆಂಗಸು ಬೇರೆಲ್ಲಾ ಮಹಿಳೆಯರಂತೆ ಮದುವೆಯಾಗಿ ಮಕ್ಕಳಾದ ಮೇಲೆ ಏನಾದರೂ ಸಾಧಿಸಿ ತೋರಿಸ್ಬೇಕು ಅಂತ ಛಲದಿಂದ ಮಕ್ಕಳೆಲ್ಲ ಸೆಟ್ಲ್ ಆದ್ಮೇಲೆ 50ನೇ ವಯಸ್ಸಿನಲ್ಲಿ ಜಿಮ್ನಾಸ್ಟಿಕ್ ಕಲಿತಲಂತೆ. ಸತತ 6 ವರ್ಷಗಳ ಕಾಲ ಅಂಗಸಾಧನೆ ತರಬೇತು ಪಡೆದ ಬಳಿಕ ಜೋಹಾನ್ನ ಕ್ರಾಸ್ಟ್ 56ನೇ ವರ್ಷದಲ್ಲಿ ತನ್ನ ಪ್ರಥಮ ಪ್ರದರ್ಶನ ನೀಡಿ ಗಮನ ಸೆಳೆದ್ರು. ಇದೀಗ ಜಗತ್ತಿನ ಅತ್ಯಂತ ಹಿರಿಯ ಅಂಗಸಾಧಕಿ ಅನ್ನೋ ಹಿರಿಮೆಯೊಂದಿಗೆ ಗಿನ್ನೀಸ್ ದಾಖಲೆಯಲ್ಲಿಯೂ ಸೇರ್ಪಡೆಯಾಗಿದ್ದಾರೆ. Sus anteojos, viste Los todo. anteojitos ni se le mueven. No se le mueve, no sé qué pasa. Mi amor. Está ahí sobre un hombro, ¿eh? Un hombro Sí, está sí, en equilibrio sí, con el un hombro. hombro. Ah, la fuerza que tiene. No, me muero. Ay, no. No lo puedo creer. Ay, Johanna. Qué ¡Qué impresionante. bárbaro! ¡Genial! ¡Genial! ಜಿಮ್ನಾಸ್ಟಿಕ್ ಮಾಡಲಾರಂಭಿಸಿದ ಬಳಿಕ ಯಾವುದೇ ಕಾಯಿಲೆಗಳು ಈಕೆಗೆ ಬರಲಿಲ್ವಂತೆ. ಸೂಪರ್ ಅಜ್ಜಿ ಅಂತ ವಿಶ್ವದಾದ್ಯಂತ ಹೊಗಳಿಸಿಕೊಂಡಿರೋ ಈ ಮಹಿಳೆಯ ಸಾಧನೆ ಎಲ್ರಿಗೂ ಮಾದರಿ, ಹೌದಲ್ವಾ? ಮಳೆ ಕೊರತೆಯಿಂದಾಗಿ ಕೊಡಗಿನ ಹಲವಾರು ಗ್ರಾಮಗಳಲ್ಲಿ ಈಗಾಗಲೇ ಕುಡಿಯುವ ನೀರಿನ ಕೊರತೆ ಆರಂಭವಾಗಿದೆ. ಮಡಿಕೇರಿ ಬಳಿಯ ಬೋಯ್ಕೇರಿ ಗ್ರಾಮಸ್ಥರು ನೀರಿಲ್ಲದೆ ತೀವ್ರ ಸಮಸ್ಯೆ ಎದುರಿಸುತ್ತಿದ್ದಾರೆ. ಜಿಲ್ಲಾ ಕೇಂದ್ರ ಮಡಿಕೇರಿಯಿಂದ ಕೇವಲ 8 ಕಿಲೋಮೀಟರ್ ದೂರದ ಬೋಯ್ಕೇರಿ ಗ್ರಾಮದಲ್ಲಿ ಕುಡಿಯುವ ನೀರಿಗೆ ಜನರು ದಿನನಿತ್ಯ ಸಮಸ್ಯೆ ಎದುರಿಸುತ್ತಿದ್ದಾರೆ. ಕಡಗದಾಳು ಗ್ರಾಮ ಪಂಚಾಯತ್ಗೆ ಒಳಪಟ್ಟ ಈ ಗ್ರಾಮದಲ್ಲಿ 150 ಮನೆಗಳಿವೆ. ಈ 150 ಮನೆಗಳಿಗೂ ಕೂಡ ಗ್ರಾಮದ ಮೇಲ್ಗಡೆಯ ಗುಡ್ಡ ಪ್ರದೇಶದಿಂದ ಹರಿಯುವ ಸ್ವಾಭಾವಿಕವಾದ ಜೀವಜಲವನ್ನ ಕುಡಿಯುವ ನೀರಾಗಿ ಪರಿವರ್ತಿಸಿ ಗ್ರಾಮದ ಜನರಿಗೆ ಸ್ಥಳೀಯ ಪಂಚಾಯಿತಿ ಒದಗಿಸಿದೆ. ಆದರೆ ಒಂದು ಕಡೆ ವಿದ್ಯುತ್ ಅಭಾವದಿಂದಾಗಿ ಯಂತ್ರದಿಂದ ಮೇಲೆತ್ತುವ ಕೊಳವೆ ಬಾವಿ ನೀರು ಸ್ಥಗಿತಗೊಂಡಿದೆ. ಇನ್ನೊಂದೆಡೆ ಸ್ವಾಭಾವಿಕವಾಗಿ ಹರಿದು ಬರುತ್ತಿರುವ ನೀರು ಕೂಡ ಮಳೆಯ ಅಭಾವದಿಂದಾಗಿ ಸ್ಥಗಿತಗೊಂಡಿದೆ.
ಹೀಗಾಗಿ ಕುಡಿಯುವ ನೀರಿಗೆ ಗ್ರಾಮದ ಜನ ಬಿಂದಿಗೆಗಳನ್ನು ಸಾಲಾಗಿ ಜೋಡಿಸಿ ಹಗಲು ರಾತ್ರಿ ಎನ್ನದೇ ನೀರು ಸಂಗ್ರಹಿಸುವ ದುಸ್ಸಾಹಸದಲ್ಲಿ ದಿನ ಕಳೆಯುವಂತಾಗಿದೆ ಎಂದು ಬೋಯ್ಕೇರಿಯ ಮಹಿಳೆಯರು ದೂರಿದ್ದಾರೆ. ಬೋಯ್ಕೇರಿ ಗ್ರಾಮದ ಪ್ರಮುಖರಾದ ವೆಂಕಪ್ಪ, ಸರಸ್ವತಿ ಮಾತನಾಡಿ, ಗ್ರಾಮ ಪಂಚಾಯತ್ನವರು ಕುಡಿಯುವ ನೀರಿಗೆ ಬದಲಿ ವ್ಯವಸ್ಥೆ ಮಾಡಬೇಕು. ಕೂಲಿ ಬಿಟ್ಟು ರಾತ್ರಿ ಹಗಲು ನೀರನ್ನು ಕಾದು ಸಂಗ್ರಹಿಸುವ ಸಮಸ್ಯೆಯನ್ನು ತಪ್ಪಿಸಬೇಕು. ಇಲ್ಲದಿದ್ದಲ್ಲಿ ಖಾಲಿ ಬಿಂದಿಗೆಗಳೊಂದಿಗೆ ಮಡಿಕೇರಿ ಜಿಲ್ಲಾಧಿಕಾರಿ ಕಚೇರಿಗೆ ತೆರಳಿ ಪ್ರತಿಭಟನೆ ನಡೆಸಬೇಕಾಗುತ್ತದೆ ಎಂದು ಎಚ್ಚರಿಸಿದ್ದಾರೆ. ಒಂದು ತಿಂಗಳಿಂದ ಮೇಲಾಯ್ತು ನೀರಿನ ಸಮಸ್ಯೆ. ಇಲ್ಲಿ ಬೆಳಿಗ್ಗೆ ಬಂದು ಕಾದು ಒಂದೊಂದು ಬಿಂದಿಗೆ ನೋಡಿ ಇಷ್ಟು ಪೂರ ಬರ್ತದೆ. ಎಷ್ಟು ದಿವಸದಿಂದ ಈ ಸಮಸ್ಯೆ? ಒಂದು ತಿಂಗಳ ಮೇಲೆ ಆಯ್ತು, ಜಾಸ್ತಿ ಆಯ್ತು. ಏನು ಪಂಚಾಯತಿಯವರು ಏನು ಹೇಳಿಲ್ವಾ? ಪಂಚಾಯತಿ ಅವ್ರ ಹತ್ರ ಹೋಗಿ ಹೇಳಿದ್ರೆ ಪಂಚಾಯತಿ ಹೇಳ್ತಾರೆ ಅಲ್ಲಿ ನಿಮ್ಮ ವಾಟರ್ ಮ್ಯಾನ್ ಸರಿ ಇಲ್ಲ, ಅವರು ಇತ್ಲಾಗಿ ಬಿಡ್ತಾರೆ, ನಮಗೆ ಬಿಲ್ ಇಷ್ಟು ಬರ್ತದೆ ತಿಂಗಳಿಗೆ, ಆಗ ನೀರು ಎಲ್ಲಿ ಹೋಗ್ತದೆ ಅಂತ ನಮ್ಮ ಹತ್ರ ಹೇಳ್ತಾರೆ. ಆಯ್ತಲ್ಲ, ಆ ನೀರು ಬಿಡುವ ಅವನು ಸರಿ ಇಲ್ಲ ಇಲ್ಲಿ ನಮಗೆ ವಾಟರ್ ಮ್ಯಾನು. ಅವ ಬೆಳಿಗ್ಗೆ ಬಿಡ್ತಾರೆ, ಯಾರು ಅವ್ರಿಗೆ ಬೇಕಾದ್ರೆ ಬಿಡ್ತಾರೆ. ನಮಗೆ ಇಲ್ಲಿ ಸರಿಯಾಗಿ ಒಂದು 10-25 ಮನೆಯವರಿಗೆ ನೀರು ಸಿಗೋದಿಲ್ಲ. ಇದೇ ತರ ತೊಂದರೆ ಆದ್ರೆ ನಾವೆಲ್ಲರೂ ಜನ ಸೇರಿ ಬಿಂದಿಗಳನ್ನ ಹಿಡ್ಕೊಂಡು DC ಆಫೀಸ್ ಹತ್ರ ನಾವು ಪ್ರತಿಭಟನೆ ಮಾಡ್ತೀವಿ. ಅವಾಗ ನೋಡಿದ್ರು ನೀರಿನ ಸಮಸ್ಯೆನೆ ಆಯ್ತು. 1 ವರ್ಷ ಹತ್ತತ್ರ ಆಗ್ತಾ ಬಂತು. ಯಾರು ಇದ್ರ ಮುಂದೆ ನಿಂತು ಯಾರು ಇದ್ರ ಜವಾಬ್ದಾರಿ ತಗೊಳ್ತಾ ಇಲ್ಲ. ಇಲ್ಲಿ ಯಾವಾಗ ನೋಡಿದ್ರು ಒಂದು ಬೀದಿ ನೀರು ಬಿಡ್ತಾರೆ, ಒಂದು ಬೀದಿ ನೀರು ಬಿಡಲ್ಲ. ಈ ಬೀದಿ ನೀರು ಬಿಟ್ರೆ ಮೇಲೆ ಬೀದಿ ಅವರು ಸ್ವಲ್ಪ ಇದು ಮಾಡ್ಕೊತಾರೆ. ಇಲ್ಲಿ ಸರಿಯಾಗಿ ವಾಟರ್ ಮೇಲೆ ಯಾರು ಸಪ್ಲೈ ಯಾರು ಸರಿ ಇಲ್ಲ ಕಾರಣ ನೀರಿನ ಸೌಕರ್ಯ ನಮಗೆ ಬೋಯ್ಕೇರಿ ಕಡಗದಳ ಗ್ರಾಮ ಪಂಚಾಯತಿಗೆ ಒಳಪಟ್ಟಿರುತ್ತದೆ ಬೋಯ್ಕೇರಿ. ಆದರೆ ನಮಗೆ ನೀರಿನ ಸಮಸ್ಯೆ ತುಂಬಾನೇ ಇದೆ. ರಾತ್ರಿ 12 ಗಂಟೆ 1 ಗಂಟೆ 1:15 ತನಕ ನಾವು ಇಲ್ಲಿ ನಮ್ಮ ಕೆಲಸಗಳನ್ನ ಬಿಟ್ಕೊಂಡು ಹೊಟ್ಟೆಗೆ ಊಟ ಮಾಡೋದೇ ನಾವು ನೀರನ್ನ ತಗೊಂಡೋಗ್ಬೇಕು. ಈ ಗ್ರಾವಿಟ್ ನೀರು ಬಿಟ್ರೆ ನಮಗೆ ಬೇರೆ ನೀರಿಲ್ಲ. ಕರೆಂಟಿಂದ ಸಮಸ್ಯೆ ಅಂತೂ ಇರೋದೇ ಇಲ್ಲ. ಕರೆಂಟ್ ಕರೆಕ್ಟಾಗಿ ನಮಗೆ ಇರೋದಿಲ್ಲ, ಅದರದ್ದು ಮೊದಲಿನ ಸಮಸ್ಯೆ. ಮಳೆ ಕೈಕೊಟ್ಟ ಪರಿಣಾಮ ಬೋಯ್ಕೇರಿ ಸೇರಿದಂತೆ ಹಲವಾರು ಗ್ರಾಮಗಳಲ್ಲಿ ನೀರಿನ ಅಭಾವ ತಲೆದೋರಿರುವುದು ಎಚ್ಚರಿಕೆಯ ಗಂಟೆಯಾಗಿದೆ. TV1 ನ್ಯೂಸ್, KS ಮೂರ್ತಿ, ಕುಶಾಲನಗರ ಬ್ಯೂರೋ. TV1 ನ್ಯೂಸ್ನಲ್ಲೀಗ ಶಾರ್ಟ್ ಕಮರ್ಷಿಯಲ್ ಬ್ರೇಕ್. What happens if I press the accelerator instead of the brake? It comes with airbags, sir. And if I indicate right but go left? It's got door impact crossbars, sir. And if I park on a slope without the handbrake on? Sir, you do know how to drive, right? I'll take it. Happy birthday, sweetheart. Enjoy the confidence. Enjoy the engineering. For Coorg enquiries and test drives, bookings, contact Volkswagen Showroom opposite to IDBI Bank, College Road, Madikeri. Srini 9611586243. Srinivas 9611582231. Volkswagen, das Auto. ಕೃಷಿಕ ಬಾಂಧವರಿಗೊಂದು ಸಂತಸದ ಸುದ್ದಿ. ನಿಮ್ಮ ಜೀವನ ಹಚ್ಚ ಹಸಿರಾಗಿಸಲು ವಿಶ್ವಾಸಕ್ಕೆ ಮತ್ತೊಂದು ಹೆಸರಿ ವಿಜಯ ಪ್ಲಾಂಟೇಶನ್. ನಮ್ಮಲ್ಲಿ ಉತ್ತಮ ತಳಿಯ 18 ತಿಂಗಳ CXR ರೋಬಸ್ಟಾ ಗಿಡಗಳು ಮತ್ತು 18 ಮತ್ತು 4 ತಿಂಗಳ ಅರೇಬಿಕಾ ಚಂದ್ರಗಿರಿ ಕಾಫಿ ಗಿಡಗಳು ದೊರೆಯುವುದು ಹಾಗೂ 6 ತಿಂಗಳ P1 ತಳಿಯ ಪೆಪ್ಪರ್, 18 ತಿಂಗಳ ಏಲಕ್ಕಿ, ಕೊಡಗಿನ ಉತ್ತಮ ತಳಿಯ ಕಿತ್ತಳೆ ಗಿಡಗಳು ನಮ್ಮಲ್ಲಿ ಲಭ್ಯ. ಹಿಂದೆ ಭೇಟಿ ಕೊಡಿ ವಿಜಯ ಪ್ಲಾಂಟೇಶನ್, ಆಪೋಸಿಟ್ ಹಾರ್ಟಿಕಲ್ಚರ್ ಫಾರ್ಮ್, ಚಿಟ್ಟಳ್ಳಿ. ಕಾಂಟ್ಯಾಕ್ಟ್ 9448648403, 08276262821. ಉತ್ತಮ ತಳಿಯ ಗಿಡಗಳನ್ನ ಬಳಸಿ ಅಧಿಕ ಇಳುವರಿ ಪಡೆಯಿರಿ. ವಿಜಯ ಪ್ಲಾಂಟೇಶನ್. All branded home appliances under one roof. Bharati Radio House, Madikeri, Gonigoppa. Mega Exchange Mela on old TV exchange ₹2,000 to ₹10,000. Fridge ₹2,000 to ₹4,000. Washing machine ₹2,000 to ₹4,000. Mixie ₹1,000 to ₹1,500. And attractive exchange offer in Bharati Radio House. ₹1,000 discount on V-Guard water heater. Sony Cyber Shot camera and thundering music system are available. All electronics items and exclusively Sony branded showroom. Bharati Radio House, Madikeri, Gonigoppa. Phone number 08272220095. Mobile 9343748301. Bharati Radio House.
ನೀವು ಕಾಲೇಜ್ ಹೋಗ್ತಾ ಇದ್ದೀರಾ? PUCನ ಆಮೇಲೆ ಏನ್ ಮಾಡ್ತೀರಾ? ಡಿಗ್ರಿ ಮುಗ್ದ್ಮೇಲೆ ಗೊತ್ತಿಲ್ವಾ? ಈ ಗೊಂದಲಗಳೆಲ್ಲ ಬೇಕಾ? ಬನ್ನಿ, ನಿಮಗಾಗಿಯೇ ತೆರೆದಿದೆ IIHT ಹಾರ್ಡ್ವೇರ್ ಹಾಗೂ ನೆಟ್ವರ್ಕ್ ವಿದ್ಯಾಸಂಸ್ಥೆ. ಇಲ್ಲಿ ಕೇವಲ 1 ವರ್ಷದ ಡಿಪ್ಲೊಮಾ ತರಬೇತಿ ಪಡೆದು ಬಹುರಾಷ್ಟ್ರೀಯ ಕಂಪನಿಗಳಲ್ಲಿ ನಿಮ್ಮ ಉದ್ಯೋಗಾವಕಾಶವನ್ನ ಖಾತ್ರಿ ಮಾಡಿಕೊಳ್ಳಿ. ಕಳೆದ 15 ವರ್ಷಗಳಿಂದ ಭಾರತದ ಮೂಲೆ ಮೂಲೆಗಳಲ್ಲಿ ಕಂಪ್ಯೂಟರ್ ತಂತ್ರಜ್ಞಾನದ ತರಬೇತಿ ಕೊಟ್ಟ ಹೆಗ್ಗಳಿಕೆ IIHTಯದು. UGC ಮಾನ್ಯತೆ ಪಡೆದ ಭಾರತದ ಅತ್ಯುನ್ನತ ಯೂನಿವರ್ಸಿಟಿ IIHT. ಬನ್ನಿ, ನಿಮ್ಮ ಅದೃಷ್ಟದ ಬಾಗಿಲನ್ನ ನೀವೇ ತೆರೆಯಿರಿ. ಉದ್ಯೋಗಾಕಾಂಕ್ಷಿಗಳಿಗೆ ಉದ್ಯೋಗ ನೀಡಲೆಂದೇ ಇದೆ IIHT ವಿದ್ಯಾಸಂಸ್ಥೆ. ತಪ್ಪದೆ ಹಿಂದೆ ನಿಮ್ಮ ಹೆಸರನ್ನ ನೋಂದಾಯಿಸಿಕೊಳ್ಳಿ. ನಮ್ಮ ವಿಳಾಸ IIHT ನಿಯರ್ ಪತ್ರಿಕಾ ಭವನ್, ರೇಸ್ಕೋರ್ಸ್ ರೋಡ್, ಮಡಿಕೇರಿ. 9480995551 8800017727. IIHT Future Proof Career. AGL Tiles World. ಪ್ರಕೃತಿಯ ಸಿರಿ ಕೊಡಗಿನ ಗೋಣಿಕೊಪ್ಪದಲ್ಲಿ ನಮ್ಮ ಶೋರೂಮ್ ಪ್ರಾರಂಭವಾಗಿದೆ. ನಿಮ್ಮ ಮನೆ ಕಚೇರಿಗಳಲ್ಲಿ ವಿಶ್ವ ದರ್ಜೆಯ AGL ಟೈಲ್ಸ್ಗಳನ್ನು ಬಳಸಿ ಸುಂದರವಾಗಿ ಕಾಣುವಂತೆ ಮಾಡಿ. ನಮ್ಮಲ್ಲಿ AGL ಟೈಲ್ಸ್ ಹೋಲ್ಸೇಲ್ ದರದಲ್ಲಿ ಲಭ್ಯ. One of the top company in India. Unmatched quality, attractive collections, reasonable price. Here comes AGL Tiles World, Ponampet Road, Gonigoppa. Phone 9880-625-773. AGL Tiles World. G. Paul College, Mysore. A venture of Vincentian Fathers. Admission open for BCom, BBM, BA. Our extra facilities: international exchange programs with sister concerned universities and foreign institutions. Internship with reputed corporates. Fees, EMI facility available. Scholarship for merit students. Scholarship for merit students from low economic background. Course-long certificate program in soft skills. The Paul Academy, Center for Civil Service and CA Coaching. Center for Career Development. Center for Experiential and Service Learning. Center for Self-Development. Hostel facility available. Transportation facility available for day scholars. For admissions, please call 8971-397489 or 9632002803. Royal World. Welcome to the heritage and cultural capital in Mysore. Royal World showcases the finest symbol of the land's richer tradition. Extensive collection of antiquities and furniture, handicrafts articles, gift items, paintings, wall frames, decorative flowers and flower vases, fancy items, toys, cooked spices and so on. Every item will bring you joy of beauty and still pleasant memories of bygone era. Royal Collections, beyond your imagination. Number 1123, New Ashirwad Residency, Arunachalam Street, opposite Zoo, Mysore. Please contact 9483532181 9446736801. Royal World. Coop Institute of Technology, Ponnampe, the education destination. Vibrant campus offering a truly global learning experience. CIT, established in 1999, is nestled in the sprawling 34 acres campus. CIT, the dream unfolds your way. Excellent infrastructure and highly qualified faculties. Regular industry institute interface. Secured 6 VTU ranks and CIT in top 10 engineering colleges listed in South Zone of Karnataka. On-campus hostels for boys and girls and excellent residential facilities for staff members. College bus facilities from Virajpet, Gonikoppal, Srimangala and Ponnampe.
24/7 security, ATM, post office, canteen, central library. Equal importance to co-curricular and extracurricular activities. Courses offer computer science and engineering, information science and engineering, mechanical engineering, electronics and communication engineering, industrial relation, Infosys Campus Connect, Wipro Mission 10X, PCS Ion, Monsters College. For admissions, contact 08274 249 771 261151. Email ID info@citcoop.edu.in. Website www.citcoop.edu.in. Coorg Trails, tourist hotspot. A one-stop shop for all your gifting needs. Be it weddings, naming ceremony, housewarming, birthday, anniversary, or any other occasions. Visit Coorg Trails for a variety of gifts. Opposite War Memorial, Kaveri Group Building, Old Spencer Building, Madikeri. Phone number 08272 220 491. Mobile 9342632813. 988 666 5459. Coorg Trails, tourist hotspot. ನಿಷ್ಕಳಂಕವಾದ ಪರಿಶುದ್ಧತೆ, ನಂಬಿಕೆಯ ಪ್ರೀತಿ, ಕನಸಿಗೆ ಹೊಂದುವ ಸೃಷ್ಟಿಗಳು, ಹಸ್ತಕೌಶಲ್ಯದ ರೂಪಕಲ್ಪನೆಗಳು, ಸುದೀರ್ಘವಾದ ಅನುಬಂಧ ಎಂದೆಂದಿಗೂ. Top Go Zamzam, BM Road, Kushal Nagar, Karnataka. ಕಂದಾಯ ಇಲಾಖೆಯ ನಿಯಮದಡಿಯಲ್ಲಿ ಗೋಣಿಕೊಪ್ಪ ಕೊಡವ ಸಮಾಜದ ಭೂ ದಾಖಲಾತಿಯನ್ನು ದೃಢೀಕರಿಸುವ ಮೂಲಕ ಮಂಟಪದ ಕಟ್ಟಡ ಕಾಮಗಾರಿ ನಿರ್ಮಾಣಕ್ಕೆ ಸರ್ಕಾರದಿಂದ ಉತ್ತೇಜನ ಸಿಕ್ಕಿದೆ ಎಂದು ಗೋಣಿಕೊಪ್ಪ ಕೊಡವ ಸಮಾಜದ ಪ್ರಧಾನ ಕಾರ್ಯದರ್ಶಿ ಸಣ್ಣುವಂಡ ಎಂ ವಿಶ್ವನಾಥ್ ಹೇಳಿದ್ದಾರೆ. ಗೋಣಿಗೊಪ್ಪಲುವಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸಣ್ಣುವಂಡ ವಿಶ್ವನಾಥ್, 2001ರಲ್ಲಿ ಪೂಮಾಲೆ ಬೊಳ್ಚಕೂಟದ ಚಿಂತನೆಯೊಂದಿಗೆ ಅಸ್ತಿತ್ವಕ್ಕೆ ಬಂದ ಗೋಣಿಕೊಪ್ಪ ಕೊಡವ ಸಮಾಜವು ಕೃಷಿ ಭೂಮಿಯನ್ನು ಖರೀದಿಸಿತ್ತು. ಸಂಘ ಸಂಸ್ಥೆಗಳಿಗೆ ಖರೀದಿಸಲು ನೀತಿ ನಿಬಂಧನೆ ಇದ್ದುದರಿಂದ ಭೂ ವರ್ಗಾವಣೆಯು ನೆನೆಗುದಿಗೆ ಬಿದ್ದಿತ್ತು. ಇದರಿಂದಾಗಿ 2003ರಲ್ಲಿ ಕೈಕೇರಿ ಗ್ರಾಮದ ಜಮ್ಮಡ ಕರುಂಬಯ್ಯ ಅವರಿಂದ 15 ರೂಪಾಯಿನಲ್ಲಿ ಖರೀದಿಸಲ್ಪಟ್ಟ 5 ಎಕರೆ ಜಾಗವು ವರ್ಗಾವಣೆಗೊಳ್ಳದೆ ಉಳಿದಿತ್ತು. ಇದರಿಂದಾಗಿ ಗೋಣಿಕೊಪ್ಪಲುವಿನಲ್ಲಿ ಕಲ್ಯಾಣ ಮಂಟಪ ನಿರ್ಮಾಣಕ್ಕೆ ತೊಡಕುಂಟಾಗಿತ್ತು. ಆದರೆ ಕರ್ನಾಟಕ ಸರ್ಕಾರ ವಿಶೇಷ ಅಧಿಸೂಚನೆಯಂತೆ ಭೂ ದಾಖಲಾತಿಗಳನ್ನು ಕಂದಾಯ ಇಲಾಖೆಗೆ ಒಳಪಡಿಸಿ ಜಾಗವನ್ನು ನಿಯಮ 109ರಡಿ ಕೊಡವ ಸಮಾಜದ ಹೆಸರಿನಲ್ಲಿ ಪಹಣಿ ಪತ್ರ ಬರುವಂತೆ ಮಾಡಿದೆ ಎಂದು ವಿಶ್ವನಾಥ್ ತಿಳಿಸಿದರು. 5 ಎಕರೆ ಜಾಗವು ಸಂಸ್ಥೆ ಹೆಸರಿಗೆ ಖಾತೆಯಾಗಿ ಬಂದಿರುತ್ತದೆ. ಇದೀಗ ಅಲ್ಲಿ ಅನೇಕ ಹಿರಿಯರ ಕನಸುಗಳು ಸಾಕಾರಗೊಳ್ಳಬೇಕಾಗಿದೆ. ಅಲ್ಲಿ ಕೊಡವ ಸಮಾಜದ ಕಟ್ಟಡ, ಹಿರಿಯರ ಆಶ್ರಯ ತಾಣ, ಹಾಗಾಗಿ ಒಂದೆರಡು ಮಹಾಸಭೆಗಳನ್ನು ಕೂಡ ನಡೆಸಲಿಕ್ಕಾಗಲಿಲ್ಲ. ಆಗಿನ ಕಳೆದ ವರ್ಷದಲ್ಲೂ ಕೂಡ ನಾವು ಮಹಾಸಭೆ ಮಾಡಲಿಲ್ಲ. ಆಚೆ ವರ್ಷದ ಮಹಾಸಭೆಯಲ್ಲಿ ನಾವು ಹೇಳಿದ್ದೇವೆ, ಇದನ್ನು ಈ ರೆಕಾರ್ಡ್ಸ್ ಕೈಗೆ ಸಿಕ್ಕಿದ ತಕ್ಷಣ ನಾವು ಮಹಾಸಭೆ ಮಾಡ್ತೇವೆ. ಅದೇ ರೀತಿಯಲ್ಲಿ ಮುಂದಿನ ಸೋಮವಾರ ನಾವು RMC ಸಭಾಭವನದಲ್ಲಿ ನಮ್ಮ 9ನೇ ಮಹಾಸಭೆಯನ್ನು ನಡೆಸ್ತಾ ಇದ್ದೇವೆ. ಈ ಬೆಳವಣಿಗೆಗೆ ಹಿರಿಯ ವಕೀಲ ಎ ಕೆ ಸುಬ್ಬಯ್ಯ ಸಾಕಷ್ಟು ಮಾರ್ಗದರ್ಶನ ನೀಡಿದರು. ಇದಕ್ಕೆ ಪೂರಕವಾಗಿ ಕೇಂದ್ರ ಸಚಿವ ಸದಾನಂದಗೌಡ, ಕಂದಾಯ ಸಚಿವ ಶ್ರೀನಿವಾಸ್ ಪ್ರಸಾದ್ ಸೇರಿದಂತೆ ಜಿಲ್ಲೆಯ ಜನಪ್ರತಿನಿಧಿಗಳು ಎಲ್ಲಾ ರೀತಿಯ ಸಹಕಾರ ನೀಡಿದ್ದರು ಎಂದು ಸಣ್ಣುವಂಡ ವಿಶ್ವನಾಥ್ ಶ್ಲಾಘಿಸಿದರು. 13 ವರ್ಷಗಳ ಹಿಂದಿನ ಮೂಲ ಯೋಜನೆಯಂತೆ ಗೋಣಿಕೊಪ್ಪ ಕೊಡವ ಸಮಾಜದ ಕಟ್ಟಡ, ಹಿರಿಯರ ಆಶ್ರಯ ತಾಣ, ಸಾಂಸ್ಕೃತಿಕ ಕೇಂದ್ರ ನಿರ್ಮಾಣ ಈಗ ಸಾಧ್ಯವಾಗಲಿದೆ ಎಂದು ಸಣ್ಣುವಂಡ ವಿಶ್ವನಾಥ್ ಹೇಳಿದರು. ಸುದ್ದಿಗೋಷ್ಠಿಯಲ್ಲಿ ಗೋಣಿಕೊಪ್ಪಲುವಿನ ಕೊಡವ ಸಮಾಜದ ಅಧ್ಯಕ್ಷ ಸಿಪಿ ಸೋಮಯ್ಯ, ಖಜಾಂಚಿ ಕೆಎಂ ಸುಬ್ರಹ್ಮಣಿ, ನಿರ್ದೇಶಕರಾದ ಸಿಡಿ ಮಾದಪ್ಪ ಹಾಗೂ ಕೊಕ್ಕಂಡ ಕುಶಾಬಿದ್ದಪ್ಪ ಹಾಜರಿದ್ದರು. TV1 ನ್ಯೂಸ್, ಗೋಣಿಕೊಪ್ಪಲು ಬ್ಯೂರೋ. ತೇವಾಂಶವಿರುವ ಮಣ್ಣಿನಲ್ಲಿ ಬೆಳೆಯುವ ಕಲ್ಲಂಗಡಿ ಹಣ್ಣು ಮಡಿಕೇರಿಯಲ್ಲೂ ಕೆಂಪಾಗಿ ಬೆಳೆದಿದೆ. ಮನೆಯಂಗಳದ ಕಾಂಕ್ರೀಟ್ ಅಂಗಳದಲ್ಲಿ ಬೆಳೆಯುವ ಕಲ್ಲಂಗಡಿ ಹಣ್ಣುಗಳು ಕೊಡಗಿನಲ್ಲಿಯೂ ಈ ಹಣ್ಣು ಬೆಳೆಯುವ ಸಾಧ್ಯತೆ ಬಗ್ಗೆ ನಿರೀಕ್ಷೆ ಮೂಡಿಸಿದೆ. ಬೇಸಿಗೆಯಲ್ಲಿ ಬಾಯಿ ನೀರೂರಿಸುವ ಕಲ್ಲಂಗಡಿ ಹಣ್ಣು ಮಳೆಗಾಲದಲ್ಲಿಯೂ ಮಡಿಕೇರಿಯ ಮನೆಯಂಗಳದಲ್ಲಿ ಚೆನ್ನಾಗಿಯೇ ಬೆಳೆದಿದೆ. ಮಡಿಕೇರಿಯ ಸುದರ್ಶನ್ ಸರ್ಕಲ್ ಬಳಿಯ ಬಿದ್ದಂಡ ಬಬ್ಬು ಮನೆಯ ಕಾಂಕ್ರೀಟ್ ಅಂಗಳದಲ್ಲಿ ಕಲ್ಲಂಗಡಿ ಸಸಿಯನ್ನ 6 ತಿಂಗಳ ಹಿಂದೆ ನೆಡಲಾಗಿತ್ತು. ಇದೀಗ ಕಲ್ಲಂಗಡಿ ಇಲ್ಲಿ ನಿರೀಕ್ಷೆಗೂ ಮೀರಿ ಚೆನ್ನಾಗಿ ಬೆಳೆದಿದೆ. ತೇವಾಂಶವಿರೋ ವಾತಾವರಣದಲ್ಲಿ ಕಲ್ಲಂಗಡಿ ಹಣ್ಣು ಬೆಳೆಯುತ್ತದೆ. ಇದೀಗ ತಂಪು ಹವಿಯ ಮಡಿಕೇರಿಯಲ್ಲಿಯೂ ಕಲ್ಲಂಗಡಿ ಹಣ್ಣು ಉತ್ತಮವಾಗಿಯೇ ಬೆಳೆದಿರೋದು ಮಡಿಕೇರಿಯಲ್ಲಿ ಕಲ್ಲಂಗಡಿ ಹಣ್ಣು ಬೆಳೆಯುವ ಸಾಧ್ಯತೆ ಬಗ್ಗೆ ಹೆಚ್ಚಿನ ನಿರೀಕ್ಷೆ ಮೂಡಿಸಿದೆ ಎಂದು ಕಲ್ಲಂಗಡಿ ಹಣ್ಣು ಬೆಳೆಸಿದ ಸಬೀನಾ ಅಪ್ಪಚ್ಚು TV1ನೊಂದಿಗೆ ಹೇಳಿದರು. ಏನು ಗೊಬ್ಬರ ಹಾಕಿಲ್ಲ, ನಾವು ಏನು ಅದೇ ಆಗಿ ಹುಟ್ಟಿ ಬೆಳೆದಿದ್ದು. ನಾವು ಟ್ರಯಲ್ಗೆ ನೋಡಿದ್ದು ಸಾಧ್ಯ ಆಗ್ತದೆ ಹೇಳ್ಕೊಂಡು, ಆದರೆ ಈಗ ಆಗಿದೆ. ಇದು ಜಸ್ಟ್ 6 ಮಂತ್ಸ್ ಆಗಿದ್ದು. ಈಗ ನಾವು ಜಸ್ಟ್ ಟ್ರಯಲ್ಗೆ ನೋಡೋಣ
ಸಾಧ್ಯ ಇದೆಯಾ ಹೇಳ್ಕೊಂಡು ಈಗ ನೋಡಿದ್ರೆ ಸಾಧ್ಯ ಉಂಟು. ನಮ್ಗೆ ನೋಡಬೇಕು, ಅದೇ ತಿನ್ನಬೇಕು ಅಷ್ಟೇ, ಎಲ್ಲರ ಜೊತೆ ಶೇರ್ ಮಾಡಬೇಕು. ಟಿವಿ1 ನ್ಯೂಸ್ ಮಡಿಕೇರಿ. ಸೋಮವಾರಪೇಟೆ ತಾಲೂಕಿನಾದ್ಯಂತ ಅಕ್ರಮವಾಗಿ ಗೋಸಾಗಾಟ ಮಾಡುವ ವ್ಯವಸ್ಥಿತ ಜಾಲ ಕಾರ್ಯಾಚರಿಸುತ್ತಿದ್ದು, ಇದರ ಬಗ್ಗೆ ಪ್ರಶ್ನಿಸುವ ಹಿಂದೂ ಸಂಘಟನೆಯ ಕಾರ್ಯಕರ್ತರ ಮೇಲೆ ಹಲ್ಲೆ ನಡೆಯುತ್ತಿರುವ ಪ್ರಕರಣಗಳು ಮರುಕಳಿಸುತ್ತಿವೆ. ಅಕ್ರಮ ಗೋಸಾಗಾಟಕ್ಕೆ ಜಿಲ್ಲಾಡಳಿತ ಕಡಿವಾಣ ಹಾಕದಿದ್ದರೆ ತೀವ್ರ ಹೋರಾಟಕ್ಕೆ ಕರೆ ನೀಡಲಾಗುವುದೆಂದು ವಿಶ್ವ ಹಿಂದೂ ಪರಿಷತ್ನ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ಡಿಎಸ್ ಕುಟ್ಟಪ್ಪ ಎಚ್ಚರಿಸಿದ್ದಾರೆ. ಸೋಮವಾರಪೇಟೆಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ವಿಶ್ವ ಹಿಂದೂ ಪರಿಷತ್ನ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ಡಿಎಸ್ ಕುಟ್ಟಪ್ಪ, ಕೊಡಗಿನಲ್ಲಿ ನಿರಂತರ ಗೋ ಸಾಗಾಟ ನಡೆಯುತ್ತಿದ್ದು, ಇದನ್ನು ತಡೆಯುವಲ್ಲಿ ಪೊಲೀಸ್ ಇಲಾಖೆ ವಿಫಲವಾಗುತ್ತಿದೆ. ಹೀಗಾಗಿ ಗೋ ಸಂಪತ್ತು ಗಣನೀಯವಾಗಿ ಕ್ಷೀಣಿಸುತ್ತಿದೆ. ಕೊಡಗು ಜಿಲ್ಲೆಯಲ್ಲಿ 1936ರ ಗೋಹತ್ಯೆ ನಿಷೇಧ ಕಾಯ್ದೆಯನ್ನು ಕಟ್ಟುನಿಟ್ಟಾಗಿ ಪಾಲಿಸುವಲ್ಲಿ ಪೊಲೀಸ್ ಇಲಾಖೆ ನಿರ್ಲಕ್ಷ್ಯ ವಹಿಸುತ್ತಿದೆ. ಇದು ಪರೋಕ್ಷವಾಗಿ ಗೋ ಸಾಗಾಟಗೊಳಿಸುವವರಿಗೆ ಸಹಕಾರ ನೀಡಿದಂತಾಗಿದೆ ಎಂದು ಆರೋಪಿಸಿದರು. ಗೋ ಮಾಂಸ ಮಾರಾಟ ಹಾಗೂ ಮಾಂಸ ಭಕ್ಷಿಸುವುದು ಅಪರಾಧ, ಅದೆಲ್ಲವನ್ನು ನಿಷೇಧಿಸಲಾಗಿದೆ. ನಮ್ಮ ಗೋರಕ್ಷಾ ಕಾನೂನು ಅಡಿಯಲ್ಲಿ ಅದೆಲ್ಲ ನಿಷೇಧ. ಆದರೆ ಇಂದಿನ ಈ ಪರಿಸ್ಥಿತಿ ನಮ್ಮ ಹಿಂದೂ ಸಂಘಟನೆಯ ಯುವಕರು ಎಲ್ಲವನ್ನೂ ಸೆದೆಬಡಿದು ಅದನ್ನು ಸಂಪೂರ್ಣವಾಗಿ ತಡೆಗಟ್ಟುವಂತ ಉದ್ದೇಶದಲ್ಲಿ ಮುಂದೆ ಬಂದಾಗ ನಾವು ಹಿಂದೂ ಯುವಕರು ನಮ್ಮವರೇ ಅದನ್ನು ಪ್ರತಿಭಟಿಸಿದರೆ ನಮ್ಮ ಪರಿಸ್ಥಿತಿ ಏನಾಗಬೇಕೆಂದು ತಮ್ಮಲ್ಲಿ ಒಂದು ಕಳಕಳಿಯ ಕೋರಿಕೆ. ಇದನ್ನು ತಾವು ತಮ್ಮ ಪತ್ರಿಕೆಯಲ್ಲಿ ಉಗ್ರವಾಗಿ ಖಂಡಿಸಿ ಅಂಥವ್ರ ಮೇಲೆ ಪೊಲೀಸರು ಸಹ ಕಠಿಣವಾದ ಶಿಕ್ಷೆ ಅಥವಾ ಕಾನೂನು ಕೈಗೆತ್ತಿಕೊಂಡು ಅಂಥವನ್ನು ದಂಡಿಸುವಂತ ಕ್ರಮ ಉಂಟಾಗಬೇಕು. ಗೋಷ್ಠಿಯಲ್ಲಿ ಮಾತನಾಡಿದ ಬಜರಂಗ ದಳದ ಜಿಲ್ಲಾ ಸಂಚಾಲಕ ಅಜಿತ್ ಕುಮಾರ್, ಗೋಹತ್ಯೆ ಪ್ರಕರಣ ಪತ್ತೆ ಹಚ್ಚಿ ಪೊಲೀಸರಿಗೆ ಒಪ್ಪಿಸಿದ ಹಿಂದೂ ಸಂಘಟನೆಯ ಕಾರ್ಯಕರ್ತರ ವಿರುದ್ಧ ಕೆಲವರು ದ್ವೇಷ ಸಾಧಿಸುತ್ತಿದ್ದಾರೆ ಎಂದು ದೂರಿದ ಕುಟ್ಟಪ್ಪ, ಅಕ್ರಮ ಗೋಸಾಗಾಟ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪೊಲೀಸ್ ಇಲಾಖೆ ನಿರ್ಲಕ್ಷ್ಯ ವಹಿಸುವುದು ಬೇಡ. ಇಂತಹ ಪ್ರಕರಣಗಳು ನಡೆಯದಂತೆ ಕಟ್ಟುನಿಟ್ಟಿನ ಕ್ರಮ ಜರುಗಿಸಬೇಕು. ತಪ್ಪಿದಲ್ಲಿ ಜಿಲ್ಲಾ ಬಜರಂಗ ದಳ ಉಗ್ರ ಪ್ರತಿಭಟನೆಯೊಂದಿಗೆ ಗೋಸಾಗಾಟ ಮಾಡುವವರಿಗೆ ತಕ್ಕ ಪಾಠ ಕಲಿಸಲು ಸಿದ್ಧವಿದೆ ಎಂದು ಎಚ್ಚರಿಸಿದರು. ಸುದ್ದಿಗೋಷ್ಠಿಯಲ್ಲಿ ತಾಲೂಕು ವಿಶ್ವ ಹಿಂದೂ ಪರಿಷತ್ ಅಧ್ಯಕ್ಷ ದೀಪಕ್, ಪ್ರಧಾನ ಕಾರ್ಯದರ್ಶಿ ರತ್ನಕುಮಾರ್, ಬಜರಂಗದಳ ನಗರಾಧ್ಯಕ್ಷ ಸೋಮೇಶ್ ಹಾಜರಿದ್ದರು. ಟಿವಿ1 ನ್ಯೂಸ್ ಸೋಮವಾರಪೇಟೆ. ಟಿವಿ1 ನ್ಯೂಸ್ನಲ್ಲಿ ಮತ್ತೊಂದು ಬ್ರೇಕ್. ಸಮರ್ಪಿಸುತ್ತಿದ್ದೇವೆ 10 ಡಿಜಿಟಲ್ ಕೇಬಲ್ ಮತ್ತು ಡಿಟಿಎಚ್ ನಡುವಿನ ಸ್ಪರ್ಧೆಯನ್ನು. ಇದು ನೋಡಿ, ಡಿಟಿಎಚ್ ಪಿಕ್ಚರ್ ಕ್ವಾಲಿಟಿ ಸಖತ್ ಕ್ಲಿಯರ್, ಮತ್ತಿದು 10 ಡಿಜಿಟಲ್ ಕೇಬಲ್ ನ ಪಿಕ್ಚರ್ ಕ್ವಾಲಿಟಿ, ಇದು ಕೂಡ ಸಖತ್ ಕ್ಲಿಯರ್ ಆಗಿದೆ. ಮತ್ತೆ ಇದೇನು 10 ಡಿಜಿಟಲ್ ಕೇಬಲ್ ಜೊತೆಗೆ ಹಣವನ್ನು ಉಳಿಸಬಹುದು. ಫಲಿತಾಂಶ ಈಗ ಕ್ಲಿಯರ್, 10 ಇದರಲ್ಲಿ ಗೆದ್ದಿದೆ. 10 ಡಿಜಿಟಲ್ ಕೇಬಲ್ ನೋಡೋಣ ಬನ್ನಿ. To all cable viewers, your cable network has changed to digital channels. You can watch more than 200 channels in best quality digital pictures with a stereo sound. Please visit near cable office and insert digital setup box to your television. Other viewers, please contact your nearest cable operators. For more details, contact Kodagu Media Services, College Road, Madikeri, 08272 223088, 9972914198. KM Teleservice, Siddhaganga Complex near Ayyappa Swami Temple, Kushalnagar. Mobile number 9341304417, 9036001463. Broadband Service Private Limited, first floor, Holy Home Building, Main Road, Gonikuppal. Phone number 08274247289, 08274248289. Total Entertainment, opposite St. Anne's Convent, Virajpet Road, Siddhapur. Phone number 08274258365. Mobile number 9900796636. ಕುಶಾಲನಗರದ ಪೃಥ್ವಿ ಜುವೆಲ್ಸ್ನ ಚಿನ್ನಾಭರಣಗಳನ್ನು ಧರಿಸಿ ನೀವು ಕೂಡ ರಾಜಕುಮಾರಿಯಂತೆ ಕಂಗೊಳಿಸಿ. ಪೃಥ್ವಿ ಜುವೆಲ್ಸ್ ನಿಮಗೆ ನೀಡುತ್ತಿದೆ ಅದ್ಭುತ ಕೊಡುಗೆ. ಚಿನ್ನಾಭರಣ ಖರೀದಿಸಿ ಕೂಪನ್ ಪಡೆದು ಗೆಲ್ಲಿರಿ ಬಂಪರ್ ಬಹುಮಾನ ನ್ಯಾನೋ ಕಾರ್. ಪೃಥ್ವಿ ಗೋಲ್ಡ್, ಡೈಮಂಡ್, ಸಿಲ್ವರ್, ಸಿಟಿ ಸೆಂಟರ್, PM ರೋಡ್, ಕುಶಾಲನಗರ. KVG College of Engineering, Kurunji Bagh, Surya, established in 1986 by Dr. Kurunji Venkatramana Gowda, Founder President of Academy of Liberal Education, Surya.
with the aim of producing world-class professionals in the specialized fields of engineering and management sciences. The institute is affiliated to Visvesvaraya Technological University, Belgaum, and is approved by All India Council for Technical Education, AICTE, New Delhi. Today, our college is recognized as one of the best engineering colleges in the state of Karnataka. The college is affiliated to VTU Belgaum and recognized by AICTE New Delhi. Totally, KVG College of Engineering is providing best technical and management education to the student community. Institute has ISO 9001-2000 certification. The facilities offered at the campus include spacious and modern classrooms, separate hostel for boys and girls, banking and ATM facilities, medical facilities, good transport facility, well-equipped laboratories for all departments, well-stocked libraries, sports facilities, ragging-free campus. For details on professional courses in engineering and management, please contact. Our aim is to impart quality education. Enjoy learning with us at KVG. ಕುಶಾಲನಗರದಲ್ಲಿ ಉತ್ತಮ ಫೆಸಿಲಿಟಿಯೊಂದಿಗೆ ನೂತನವಾಗಿ ಶುಭಾರಂಭಗೊಂಡಿದೆ ಶ್ರೀ ಸಿದ್ಧಿವಿನಾಯಕ ಗರ್ಲ್ಸ್ ಪಿಜಿ. ವರ್ಕಿಂಗ್ ವುಮೆನ್ಸ್ ಹಾಗೂ ಗರ್ಲ್ಸ್ ಸ್ಟೂಡೆಂಟ್ಗಳಿಗಾಗಿ ಫುಲ್ಲಿ ಫರ್ನಿಶ್ಡ್ ರೂಮ್ಸ್ ವಿತ್ ಆಲ್ ಮಾಡರ್ನ್ ಫೆಸಿಲಿಟೀಸ್, ರೆಫ್ರಿಜಿರೇಟರ್, ಸ್ಟಡಿ ಟೇಬಲ್, ಕೂಲರ್, ಟಿವಿ, ಹಾಟ್ ಅಂಡ್ ಕೋಲ್ಡ್ ಡ್ರಿಂಕಿಂಗ್ ವಾಟರ್ ಇನ್ ಎವ್ರಿ ರೂಮ್ಸ್, ಹೈಜಿನಿಕ್ ಹೆಲ್ದಿ ಫುಡ್, ವೆಜ್ ಅಂಡ್ ನಾನ್ ವೆಜ್, ಪಾರ್ಕ್ ವ್ಯೂ, ಫುಲ್ ಸೆಕ್ಯೂರಿಟಿಯೊಂದಿಗೆ. ಪೇಯಿಂಗ್ ಗೆಸ್ಟ್ಗಾಗಿ ಭೇಟಿ ಕೊಡಿ ಶ್ರೀ ಸಿದ್ಧಿವಿನಾಯಕ ಗರ್ಲ್ಸ್ ಪಿಜಿ, ಪ್ರಣಾಮ್ ಫರ್ನಿಚರ್ ಬಿಲ್ಡಿಂಗ್, BM ರೋಡ್, ಬೈಚನಹಳ್ಳಿ, ಕುಶಾಲನಗರ್. ಮೊಬೈಲ್ 9448304319, 9448304238. ಮುಳಿಯಾ ಜುವೆಲ್ಸ್, ಶುದ್ಧತೆಯನ್ನು ಮೀರಿದ ಪರಿಪೂರ್ಣತೆಯ ಕಡೆಗೆ. ಪುತ್ತೂರು, ಮಡಿಕೇರಿ, ಗೋಣಿಕೊಪ್ಪ ಹಾಗೂ ಇದೀಗ ಬೆಂಗಳೂರಿನಲ್ಲಿ. Coorg Earth Movers. We undertake all kinds of earthworks like roads, irrigation tanks, drying gags, etc. Quality works provided by experienced engineers in time. Machinery available: JCB, Tata Hitachi, 70, 110, 200. Powerful Volvo 220 machine also available. ಕುಡಿಯುವ ನೀರು ಹಾಗೂ ನೀರಾವರಿ ಉಪಯೋಗಕ್ಕೆ 6.5 ಇಂಚು ಬೋರ್ವೆಲ್ ಮತ್ತು ಫಿನೋಲೆಕ್ಸ್ PVC ಪೈಪ್ ಬಳಸಿ ಆಧುನಿಕ ತಂತ್ರಜ್ಞಾನದಿಂದ ಬೋರ್ವೆಲ್ ಕೊರೆದುಕೊಳ್ಳಲಾಗುವುದು. Coorg Earth Movers, Industrial Area, opposite Shakti Printers, Madikeri. ಮಾದಪಟ್ನ, ನಿಯರ್ ಪಾಲಿಟೆಕ್ನಿಕ್, BM ರೋಡ್, ಕುಶಾಲನಗರ್. Phone 9446133364. 9972963023. 08272224877. Proprietor Jagdish Rai. Coorg Earth Movers. Hi. Hi. आरती, जरा एक गिलास पानी लाना. ऐसे थोड़ी ना. So, how's it? खाने में नमक थोड़ा कम है, पर तुम बड़े स्वीट हो. किचन है थोड़ा एक्स्ट्रा स्पेशल. यहाँ खाना ही नहीं, रिश्ते बनते हैं. पिजन, घर बनता है किचन से. ಅಧಿಕೃತ ಮಾರಾಟಗಾರರು ಮಹೇಶ್ ಎಂಟರ್ಪ್ರೈಸಸ್, ಮಹೇಶ್ ಕಾಂಪ್ಲೆಕ್ಸ್, ಮಹದೇವಪೇಟೆ, ಮಡಿಕೇರಿ. 08272229199, 9448504689.
ವಿರಾಜಪೇಟೆ ತಾಲೂಕು ಪತ್ರಕರ್ತರ ಸಂಘದ ವತಿಯಿಂದ ಗೋಣಿಕೊಪ್ಪಲ್ನಲ್ಲಿ ಪತ್ರಿಕಾ ದಿನವನ್ನು ವಿಶಿಷ್ಟವಾಗಿ ಆಚರಿಸಲಾಯಿತು. ಪತ್ರಿಕೆಗಳು ಮತ್ತು ಮಾಧ್ಯಮಗಳು ನೈಜ ವರದಿಗಳನ್ನು ಪ್ರಕಟಿಸುವ ಮೂಲಕ ಸಮಾಜದ ಅಭಿವೃದ್ಧಿಗೆ ಶ್ರಮಿಸಬೇಕೆಂದು ಗಣ್ಯರು ಕರೆ ನೀಡಿದರು. ವಿರಾಜಪೇಟೆ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಕುಪ್ಪಂಡ ದತ್ತಾತ್ರಿ ಪತ್ರಿಕಾ ದಿನಾಚರಣೆ ಕಾರ್ಯಕ್ರಮದಲ್ಲಿ ಮಾತನಾಡಿ, ಪತ್ರಿಕೆಗಳ ಸಂಖ್ಯೆ ಹೆಚ್ಚಾಗುತ್ತಿರುವುದು ದೇಶದಲ್ಲಿ ಸಾಕ್ಷರತೆ ಹೆಚ್ಚಾಗುತ್ತಿರುವುದರ ಸಂಕೇತವಾಗಿದೆ. ಪತ್ರಿಕೆ ಇಂದು ಉದ್ಯಮವಾಗಿ ಬೆಳೆಯುತ್ತಿರುವುದರಿಂದಾಗಿ ಓದುಗರಿಗೆ ಗುಣಮಟ್ಟದ ಪತ್ರಿಕೆ ಸಿಗುವಂತಾಗಿದೆ. ಪತ್ರಿಕಾ ದಿನಾಚರಣೆಯ ಆಚರಣೆಯ ಮೂಲಕ ಜಂಜಾಟದಿಂದಿರುವ ಪತ್ರಕರ್ತರನ್ನ ಒಂದಾಗಿಸುವಂತಹ ಕೆಲಸ ಮಾಡುತ್ತಿದೆ ಎಂದರು. ಪತ್ರಿಕಾ ದಿನಾಚರಣೆಯನ್ನು ಉದ್ಘಾಟಿಸಿ ಮಾತನಾಡಿದ ಗೋಣಿಕೊಪ್ಪಲು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಕುಲ್ಲೇಟಿರ ಪ್ರವೀಮಣ್ಣಪ್ಪ, ಪತ್ರಿಕೆಗಳು ನೈಜ ಘಟನೆಗಳನ್ನು ಪ್ರಕಟಿಸಬೇಕು. ಜನಪ್ರತಿನಿಧಿಗಳಿಗೆ ಮಾರ್ಗದರ್ಶಕವಾಗುವಂತಿದ್ದರೆ ನಮ್ಮಲ್ಲಿನ ತಪ್ಪುಗಳನ್ನು ತಿದ್ದುವಂತಹ ಕೆಲಸವಾಗುತ್ತದೆ. ಇಂತಹ ಪತ್ರಿಕೆಗಳನ್ನು ನಾವು ನಿರೀಕ್ಷಿಸುತ್ತೇವೆ ಎಂದರು. ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷ ಶ್ರೀಧರ್ ನಲಿತಾಯ ಮಾತನಾಡಿ, ಅಂತರ್ಜಾಲಕ್ಕೆ ಹೆಚ್ಚು ಆಸಕ್ತವಾಗುತ್ತಿರುವ ಇಂದಿನ ಜನಸಮೂಹದಿಂದ ಓದುಗರ ಸಂಖ್ಯೆ ವಿರಳವಾಗುತ್ತಿದೆ ಎಂದು ಆತಂಕ ವ್ಯಕ್ತಪಡಿಸಿದರು. ರಾಜ್ಯದಲ್ಲೂ ಕೂಡ ಇತ್ತೀಚೆಗೆ ಕನ್ನಡ ಪತ್ರಿಕೆಗಳು ಹೆಚ್ಚು ಪ್ರಸಾರವನ್ನು ಪಡ್ಕೊಳ್ತಿದೆ. ನಮ್ಮ ಜಿಲ್ಲೆಯಲ್ಲಿ ಇನ್ಫಾರ್ಮೇಶನ್ ಅಂತಂದ್ರೆ ನಮ್ಮ ಜಿಲ್ಲೆಯಲ್ಲಿ ಹೈಯೆಸ್ಟ್ ರೀಡರ್ಸ್ ಇರೋದು ದಕ್ಷಿಣ ಕೊಡಗು. ಇವತ್ತು ಯಾವುದೇ ಪತ್ರಿಕೆ ಬಾಕಿ 2 ಇದನ್ನ ತಾಲೂಕುಗಳನ್ನು ನೋಡಿದಾಗ ಈ ಎಲ್ಲ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಗಳು ಇವತ್ತು ಶಾಲೆಯಲ್ಲಿ ನಿಮಗಾಗಿ ಇವತ್ತು ಜಿಲ್ಲಾ ಪಂಚಾಯತಿಯಿಂದ ಸರ್ಕಾರದಿಂದ ಲೈಬ್ರರಿಯನ್ನು ತೆರೆದಿದ್ದಾರೆ. ದಯವಿಟ್ಟು ಈಗಲೇ ನಿಮಗೆ ಒಂದು ಸಾಮಾಜಿಕ ಅರಿವನ್ನು ಮೂಡಿಸ್ತಕ್ಕಂಥ ಪತ್ರಿಕೆಗಳನ್ನು ನೀವು ಓದಿದಾಗ ಬಹುಶಃ ನಿಮಗೆ ನಮ್ಮ ದೇಶದಲ್ಲಿ ಏನಾಗ್ತಾ ಇದೆ ಅಥವಾ ನಮ್ಮ ರಾಜ್ಯದಲ್ಲಿ ಏನಾಗ್ತಾ ಇದೆ ಮತ್ತು ಒಳಪುಟದಲ್ಲಿ ಇವತ್ತು ಕಾವೇರಿ ಮಹಿಳಾ ಸಮಾಜದ ಅಧ್ಯಕ್ಷೆ ಚಂದನ ಸುಮಿಸುಬ್ಬಯ್ಯ, ವೃತ್ತ ನಿರೀಕ್ಷಕ ರಾಜು ಇವರುಗಳು ಪತ್ರಿಕಾ ದಿನಾಚರಣೆ ಅಂಗವಾಗಿ ಆಯೋಜಿಸಿದ್ದ ಕೇರಂ ಪಂದ್ಯಾಟದ ವಿಜೇತರಿಗೆ ಬಹುಮಾನ ವಿತರಿಸಿದರು. ಜಿಲ್ಲಾ ಪತ್ರಕರ್ತರ ಸಂಘದ ಉಪಾಧ್ಯಕ್ಷರುಗಳಾದ ಪಳೆಯಂಡ ಪಾರ್ಥ ಚಿನ್ನಪ್ಪ, ಚಟ್ಟಂಗಡ ರವಿಸುಬ್ಬಯ್ಯ, ಪ್ರಧಾನ ಕಾರ್ಯದರ್ಶಿ ಅಜ್ಜಮಡ ರಮೇಶ್ ಕುಟ್ಟಪ್ಪ, ವಿರಾಜಪೇಟೆ ತಾಲೂಕು ಸಂಘದ ಉಪಾಧ್ಯಕ್ಷ ಅಣ್ಣಿರ ಹರೀಶ್ ಮಾದಪ್ಪ, ಖಜಾಂಚಿ ಜಗದೀಶ್ ಜೋಡುಬೀಟಿ, ಪ್ರಮುಖರಾದ ಅಜ್ಜಮಡ ಪಿ ಕುಶಾಲಪ್ಪ, ಎಚ್ಕೆ ಜಗದೀಶ್, ಕಿರಿಯಮಾಡ ರಾಜ್ ಕುಶಾಲಪ್ಪ, ಕೋಳೆರ ಸನ್ನು ಕಾವೇರಪ್ಪ ಸೇರಿದಂತೆ ಸಂಘದ ನಿರ್ದೇಶಕರುಗಳು ಸದಸ್ಯರು ಹಾಜರಿದ್ದರು. ಟಿವಿ1 ನ್ಯೂಸ್, ಗೋಣಿಕೊಪ್ಪನ ಬ್ಯೂರೋ. ಸೋಮವಾರಪೇಟೆ ತಾಲೂಕು ಕಚೇರಿ ಕಟ್ಟಡದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಉಪ ನೋಂದಣಾಧಿಕಾರಿಗಳ ಕಚೇರಿಯ ಸ್ಥಳಾಂತರದಲ್ಲಿ ರಿಯಲ್ ಎಸ್ಟೇಟ್ ದಂಧೆಯ ಕೈವಾಡವಿದೆ ಎಂದು ಜೆಡಿಎಸ್ ಜಿಲ್ಲಾಧ್ಯಕ್ಷ ವಿಪಿ ಶಶಿಧರ್ ಸಂಶಯ ವ್ಯಕ್ತಪಡಿಸಿದ್ದಾರೆ. ಸೋಮವಾರಪೇಟೆಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಜಿಲ್ಲಾ ಜೆಡಿಎಸ್ ಅಧ್ಯಕ್ಷ ವಿಪಿ ಶಶಿಧರ್, ಒಂದೇ ಸೂರಿನಡಿ ಇರಬೇಕಾಗಿರುವ ಸರ್ಕಾರಿ ಕಚೇರಿಯನ್ನ ದುಪ್ಪಟ್ಟು ಬಾಡಿಗೆ ನೀಡಿ ಖಾಸಗಿ ಕಟ್ಟಡಕ್ಕೆ ಸ್ಥಳಾಂತರ ಮಾಡಲು ಹೊರಟಿರುವ ಇಲಾಖೆಯ ಜನವಿರೋಧಿ ನೀತಿಯನ್ನ ಇಲ್ಲಿನ ಶಾಸಕರು, ಸಂಸದರು, ಆಡಳಿತ ನಡೆಸುತ್ತಿರುವವರು ಪ್ರಶ್ನಿಸದೆ ಮೌನ ವಹಿಸಿರುವುದು ಖಂಡನೀಯ ಎಂದು ಹೇಳಿದರು. 14 ದಿನಗಳ ಒಳಗೆ ಸಂಬಂಧಪಟ್ಟ ಅಧಿಕಾರಿಗಳು ಕಚೇರಿ ಸ್ಥಳಾಂತರ ರದ್ದತಿಯ ತೀರ್ಮಾನವನ್ನ ಪ್ರಕಟಿಸಬೇಕು. ತಪ್ಪಿದಲ್ಲಿ ತಾಲೂಕು ಜೆಡಿಎಸ್ ವತಿಯಿಂದ ಸಾರ್ವಜನಿಕರ ಸಹಕಾರದೊಂದಿಗೆ ಜುಲೈ 14ರ ಸೋಮವಾರದಂದು ತಾಲೂಕು ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟಿಸಲಾಗುವುದು ಎಂದು ಶಶಿಧರ್ ಎಚ್ಚರಿಸಿದರು. ಸೋಮವಾರಪೇಟೆಯ ಮಿನಿ ವಿಧಾನಸೌಧ ಸೋರುತ್ತಿದ್ದರೆ ಮೇಲಂತಸ್ತಿನಲ್ಲಿರುವ ತಹಶೀಲ್ದಾರ್ ಕಚೇರಿಯನ್ನ ಸ್ಥಳಾಂತರ ಮಾಡಬೇಕು. ಆದರೆ ಕೆಳ ಅಂತಸ್ತಿನಲ್ಲಿರುವ ಉಪ ನೋಂದಾವಣಾಧಿಕಾರಿ ಕಚೇರಿ ಸ್ಥಳಾಂತರಕ್ಕೆ ಮುಂದಾಗಿರುವುದು ಸರಿಯಾದ ಕ್ರಮವಲ್ಲ. ಕಟ್ಟಡ ಸೋರುತ್ತಿದ್ದರೆ ಸರ್ಕಾರದಿಂದ ಅನುದಾನ ಪಡೆದು ದುರಸ್ತಿ ಕೈಗೊಳ್ಳಲು ಅವಕಾಶವಿದೆ. ಆದರೆ ಜಿಲ್ಲಾಧಿಕಾರಿಗಳ ಗಮನಕ್ಕೂ ತರದೆ ಸಂಬಂಧಪಟ್ಟ ಅಧಿಕಾರಿಗಳು ನಿರ್ಧರಿಸುವುದು ಸಂಶಯಕ್ಕೀಡು ಮಾಡಿದೆ ಎಂದು ಅನುಮಾನ ವ್ಯಕ್ತಪಡಿಸಿದರು. ಒಂದು ಸರ್ಕಾರಿ ಕಚೇರಿಯನ್ನು ಮಿನಿ ವಿಧಾನಸೌಧದಿಂದ ವರ್ಗಾವಣೆ ಮಾಡುವಂತ ನಿರ್ಧಾರ ಬಹುಶಃ ರಾಜ್ಯದಲ್ಲಿ ಎಲ್ಲರೂ ಕೈಗೊಂಡಿದ್ರೆ ಅದು ಪ್ರಥಮವಾಗಿ ಸೋಮವಾರಪೇಟೆಯಲ್ಲಿ ಜರುಗ್ತಾ ಇರೋದು ಅದು ದುರ್ದೈವದ ಸಂಗತಿ. ಎಲ್ಲಾ ಸರ್ಕಾರಿ ಕಚೇರಿಗಳನ್ನು ಒಂದು ಸೂರಿನಡಿಗೆ ತರಬೇಕು ಅನ್ನುವ ಹಿನ್ನೆಲೆಯಲ್ಲಿ ತಾಲೂಕು ಕೇಂದ್ರಗಳಲ್ಲಿ ಮಿನಿ ವಿಧಾನಸೌಧವನ್ನ ಕಟ್ಟಡ ನಿರ್ಮಾಣ ಆಗ್ತಾ ಇದೆ. ಸುಲಲಿತವಾಗಿ ಮಾಡಿಕೊಡುವಂತ ಉದ್ದೇಶವನ್ನು ಸರ್ಕಾರ ಇಟ್ಕೊಂಡಿದೆ. ಆದರೆ ಇಲ್ಲಿ ಸೋಮವಾರಪೇಟೆ ತಾಲೂಕಿನಲ್ಲಿ ಪ್ರಪ್ರಥಮವಾಗಿ ಒಂದು ಸಂಪ್ರದಾಯಕ್ಕೆ ವಿರುದ್ಧವಾದ ಒಂದು ನಿರ್ಣಯವನ್ನ ನಮ್ಮ ತಾಲೂಕಿನಲ್ಲಿ ಕೈಗೊಳ್ಳಲಾಗ್ತಾ ಇದೆ. ಸುದ್ದಿಗೋಷ್ಠಿಯಲ್ಲಿ ಪಕ್ಷದ ಹೋಬಳಿ ಅಧ್ಯಕ್ಷ ಡಿಎಸ್ ಚಂಗಪ್ಪ, ಪದಾಧಿಕಾರಿಗಳಾದ ಜಲಹೂವಯ್ಯ, ಕೆಕೆ ಜಾನಕಿ, ಪ್ರವೀಣ್, ವಕ್ತಾರರಾದ ಕೃಷ್ಣಪ್ಪ, ಕೆಪಿ ದಿನೇಶ್ ಉಪಸ್ಥಿತರಿದ್ದರು. ಟಿವಿ1 ನ್ಯೂಸ್, ಸೋಮವಾರಪೇಟೆ. ಟಿವಿ1 ನ್ಯೂಸ್ ಎಂಡ್ ಮಾಡೋ ಮೊದಲು ಟಿವಿ1 ಸ್ಪೆಷಲ್ ಹೀಗೂ ಉಂಟು, ನೋಡಿ ಎಂಜಾಯ್ ಮಾಡಿ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕೈಕೊಟ್ಟ ಮುಂಗಾರು, ವರುಣನ ಕೃಪೆಗೆ ಭಾಗಮಂಡಲದಲ್ಲಿ ನಡೆಯಲಿದೆ ಪರ್ಜನ್ಯ ಜಪ. ಕುಶಾಲನಗರದಲ್ಲೂ ವಿಶೇಷ ಪೂಜೆ ಪ್ರಾರ್ಥನೆಗೆ ನಿರ್ಧಾರ.
ಕೊಳಕು ನೀರು ಕೊಟ್ಟು ತಬ್ಬಿಬ್ಬಾದ ಮಡಿಕೇರಿ ನಗರಸಭೆ. ಕನ್ನಂಡಬಾಣೆ ಪಂಪ್ ಹೌಸ್ಗೆ ಕೊನೆಗೂ ದೊರಕಿತು ಕಾಯಕಲ್ಪ. ಎಂಬತ್ತಾರು ವರ್ಷದಲ್ಲೂ ಎಕ್ಸರ್ಸೈಸ್ ಮಾಡೋ ಜರ್ಮನ್ ಅಜ್ಜಿ ಯುವತಿಯರನ್ನು ನಾಚಿಸುವ ಅಜ್ಜಿಯ ಜಿಮ್ನಾಸ್ಟಿಕ್ ಅಚ್ಚರಿ. ಮಳೆ ಕೊರತೆಯಿಂದ ಶುರುವಾಗಿದೆ ಕುಡಿಯುವ ನೀರಿನ ಸಮಸ್ಯೆ. ಮಡಿಕೇರಿ ಬಳಿಯ ಬೋಯ್ಕೇರಿಯಲ್ಲಿ ಕುಡಿಯುವ ನೀರಿಗೆ ಪರದಾಟ. ನಿರಂತರ ಅಕ್ರಮ ಗೋಸಾಗಾಟ ತಡೆಗಟ್ಟದಿದ್ದರೆ ಪೊಲೀಸ್ ಇಲಾಖೆ ವಿರುದ್ಧ ಉಗ್ರ ಪ್ರತಿಭಟನೆ. ವಿಶ್ವ ಹಿಂದೂ ಪರಿಷತ್ ಎಚ್ಚರಿಕೆ. ಇಲ್ಲಿಗೆ ಟಿವಿ1 ನ್ಯೂಸ್ ಮುಕ್ತಾಯವಾಯಿತು. ಸಾಕಷ್ಟು ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ಟಿವಿ1. ಇದು ನಿಮ್ಮ ಚಾನೆಲ್. ಟಿವಿ1 ನ್ಯೂಸ್ ಸ್ಪಾನ್ಸರ್ಡ್ ಬೈ Top Go Zamzam, BM Road, Kushalnagar, Karnataka. ವೋಕ್ಸ್ವ್ಯಾಗನ್ ಶೋರೂಮ್ ಮಡಿಕೇರಿ. Volkswagen, das Auto. ಭಾರತಿ ರೇಡಿಯೋ ಹೌಸ್ ಮಡಿಕೇರಿ ಗೋರಿಗೊಪ್ಪ. ಮುಳಿಯಾ ಜುವೆಲ್ಸ್, ಶುದ್ಧತೆಯನ್ನು ಮೀರಿದ ಪರಿಪೂರ್ಣತೆಯ ಕಡೆಗೆ. ವ್ಯಾಂಡಮ್ ಎಂಟರ್ಪ್ರೈಸಸ್ ಮಡಿಕೇರಿ. ಪೃಥ್ವಿ ಗೋಲ್ಡ್ ಡೈಮಂಡ್ ಸಿಲ್ವರ್. ಕೂಲ್ಗಟ್ ಮೂವರ್ಸ್. ರಾಯಲ್ ವರ್ಲ್ಡ್ ಮೈಸೂರ್.